ನಮಸ್ಕಾರ. ಇಂದು ನಿಮ್ಮೊಂದಿಗಿರುವುದು ಬಹಳ ಸಂತೋಷದ ವಿಷಯವಾಗಿದೆ. ನಮ್ಮೊಂದಿಗೆ ಮೊದಲ ಬಾರಿಗೆ ಸೇರಿರುವ ಎಲ್ಲರಿಗೂ ವಿಶೇಷ ಸ್ವಾಗತ. ಪ್ರಪಂಚದಾದ್ಯಂತ ಮಿಲಿಯಾಂತರ ಜನರು ಬಾಬಾಜಿಯ ಹೆಸರನ್ನು ಕೇಳಿದ್ದಾರೆ. ಹಿಮಾಲಯದ ಸಾವಿಲ್ಲದ ಸಂತ. ಅವರು ಯಾರು? ಅವರು ನಿಜವಾಗಿಯೂ ಶತಮಾನಗಳಿಂದ ಜೀವನ ಮಾಡ್ತಾ ಇದ್ದಾರೆ ಅಲ್ಲಿ. 1920ರಲ್ಲಿ ಅವರು ಒಬ್ಬ ಯುವ ಸನ್ಯಾಸಿಯನ್ನು ಪಶ್ಚಿಮಕ್ಕೆ ಯಾಕೆ ಕಳಿಸಿದರು? ಇಂದಿಗೂ ಯಾಕೆ ಅವರ ಹೆಸರು ಕೇಳಿದ ಕೂಡಲೇ ಅಸಂಖ್ಯಾತ ಜನರಿಗೆ ಆಧ್ಯಾತ್ಮಿಕವಾಗಿ ಒಂದು ಆಳವಾದ ಭಾವನೆ ಉಂಟಾಗ್ತದೆ? ಈ ಪ್ರಶ್ನೆಗಳಿಗೆ ಉತ್ತರಗಳು ಹಿಂದೆಂದಿಗಿಂತಲೂ ಇಂದು ಭಾಳ ಮುಖ್ಯವಾಗಿವೆ. ಒತ್ತಡ, ಅನಿಶ್ಚಿತತೆ ಮತ್ತು ವೇಗವಾಗಿ ಹೋಗುತ್ತಿರುವ ನಮ್ಮ ಜೀವನದ ಈ ಮಧ್ಯದಲ್ಲಿ ಶಾಂತಿಗಾಗಿ ಹುಡುಕುತ್ತಿರುವ ಈ ಜಗತ್ತಿನಲ್ಲಿ ನಾವು ಬದುಕ್ತಾ ಇದ್ದೀವಿ. ಈ ಯುಗಕ್ಕಾಗಿಯೇ ಮತ್ತು ನಮ್ಮಂಥ ಸಾಧಕರುಗಳಿಗಾಗಿ ಬಾಬಾಜಿಯವರು ಕಳೆದು ಹೋದಂತಹ, ಮರೆತು ಹೋದಂತಹ ಆ ಒಂದು ಪುರಾತನ ಒಂದು ಆಧ್ಯಾತ್ಮಿಕ ವಿಜ್ಞಾನವನ್ನು, ಕ್ರಿಯಾಯೋಗ ವಿಜ್ಞಾನವನ್ನು ಪುನರುಜ್ಜೀವನಗೊಳಿಸಿದರು ಅವರು. ಇದು ಆತ್ಮಕ್ಕೆ ಭಗವಂತನ ನೇರ ಅನುಭವವನ್ನು ಜಾಗೃತಗೊಳಿಸುವ ವೈಜ್ಞಾನಿಕ ವಿಧಾನವಾಗಿದೆ ಮತ್ತು ನಮ್ಮೊಳಗೆ ಒಂದು ಅಚಲವಾದ ಆಂತರಿಕ ಶಾಂತಿಯನ್ನು ಸ್ಥಾಪಿಸುವ ವಿಧಾನವಾಗಿದೆ. ಇಂದು ಈ ಮಹಾನ್ ಗುರುಗಳು ನಿಜವಾಗಿಯೂ ಯಾರು ಮತ್ತು ಯಾಕೆ ಅವರ ಉಪಸ್ಥಿತಿ ಮತ್ತು ಭರವಸೆ ಎಂದಿಗೂ ಜೀವಂತ ಮತ್ತು ನೈಜವಾಗಿ ಉಳಿದಿರುತ್ತದೆ ಎಂಬುದನ್ನು ಅನ್ವೇಷಿಸೋಣ. ನಾವು ಒಂದು ಕಥೆಯೊಂದಿಗೆ ಪ್ರಾರಂಭಿಸೋಣ. ಇದನ್ನು ನಾವು ಒಂದು ಇತಿಹಾಸವನ್ನು ಬದಲಾಯಿಸಿದ ಆಧ್ಯಾತ್ಮಿಕ ನಿಯೋಗ ಅಂತ ನಾವು ಕರಿತೀವಿ. ಕಲ್ಕತ್ತಾ ನಗರ, ಇಸವಿ 1920, ದಿನ ಜುಲೈ 25. ಒಬ್ಬ ಯುವ ಸ್ವಾಮಿ ತನ್ನ 20ನೇ ಹರೆಯದಲ್ಲಿ ಇದ್ದಾರೆ. ತನ್ನ ಜೀವನದ ಅತ್ಯಂತ ಸವಾಲಿನ ಮತ್ತು ಮಹತ್ವದ ಪಯಣದ ಅಂಚಿನಲ್ಲಿದ್ದಾರೆ. ಸಾಗರಗಳನ್ನು ದಾಟಿ ಒಂದು ವಿದೇಶಿ ನಾಡಿಗೆ ಪ್ರಯಾಣ ಬೆಳೆಸಿ ಭಾರತದ ಪುರಾತನ ಜ್ಞಾನವನ್ನು ಪಾಶ್ಚಾತ್ಯ ಜಗತ್ತಿಗೆ ಕೊಂಡೊಯ್ಯುವ ಮಹಾಯಾತ್ರೆಗೆ ಸಜ್ಜಾಗಿದ್ದಾರೆ. ಆ ಯುವ ಸನ್ಯಾಸಿಯೇ ಸ್ವಾಮಿ ಯೋಗಾನಂದರು. ತಮ್ಮ ಮುಂದಿನ ಮಹತ್ ಕಾರ್ಯಕ್ಕೆ ಭಗವಂತನ ಭರವಸೆಯನ್ನು ಬೇಡುತ್ತಾ ಆಳವಾದ ಗಾಢವಾದ ಧ್ಯಾನದಲ್ಲಿ ಇದ್ದಾರವರು. ಅವರ ಜೀವನದ ಆ ಮಹತ್ವದ ಕ್ಷಣದಲ್ಲಿ ಆ ಸನ್ಯಾಸಿಯ ನಿವಾಸದಲ್ಲಿ ಒಂದು ಪ್ರಕಾಶಮಾನವಾದ ರೂಪವು ಪ್ರತ್ಯಕ್ಷ ಆಗ್ತದೆ. ಅದು ಕನಸೂ ಅಲ್ಲ, ದರ್ಶನ ಕೂಡ ಅಲ್ಲ. ಭೌತಿಕವಾಗಿ ಸ್ಪಷ್ಟವಾಗಿ ಕಾಣಬಹುದಾದ ರೂಪದಲ್ಲಿ, ತೇಜೋಮಯವಾದುದು, ಸುಸ್ಪಷ್ಟವಾದುದು. ಅವರೇ ಮಹಾವತಾರ್ ಬಾಬಾಜಿ, ಅಮರ ಗುರು. ಶತಶತಮಾನಗಳಿಂದ ಈ ಭೂಮಿಯ ಮೇಲೆ ಸಂಚರಿಸುತ್ತಿರುವ ಮಹಾನ್ ಗುರು. ಬಾಬಾಜಿಯವರು ಸ್ವಾಮಿ ಯೋಗಾನಂದರಿಗೆ ಈ ಮಾತುಗಳನ್ನು ಹೇಳ್ತಾರೆ. ಆವಾಗ ಪ್ರತ್ಯಕ್ಷವಾಗಿ ಹೇಳ್ತಾರೆ, ಪಶ್ಚಿಮದಲ್ಲಿ ಕ್ರಿಯಾಯೋಗದ ಸಂದೇಶವನ್ನು ಪ್ರಸಾರ ಮಾಡಲು ನಾನು ಆರಿಸಿಕೊಂಡದ್ದು ನಿನ್ನನ್ನೇ. ಭಾಳ ಹಿಂದೆಯೇ ಕುಂಭಮೇಳದಲ್ಲಿ ನಾನು ನಿನ್ನ ಗುರು ಯುಕ್ತೇಶ್ವರರನ್ನು ಭೇಟಿಯಾಗಿದ್ದೆ. ಆಗ ನಾನು ನಿನ್ನನ್ನು ತರಬೇತಿಗಾಗಿ ಅವರ ಬಳಿಗೆ ಕಳಿಸುತ್ತೇನೆ ಎಂದು ಹೇಳಿದ್ದೆ. ದೈವಾನುಭೂತಿಯ ವೈಜ್ಞಾನಿಕ ತಂತ್ರವಾದ ಕ್ರಿಯಾಯೋಗವು ಅಂತಿಮವಾಗಿ ಎಲ್ಲ ದೇಶಗಳಿಗೂ ಹರಡಿ ಮಾನವನ ವೈಯಕ್ತಿಕವಾದ ಅನಾದ್ಯಾನಂತ ಪರಮಾತ್ಮನ ಅತೀಂದ್ರಿಯಾನುಭೂತಿಯ ಮೂಲಕ ದೇಶಗಳ ನಡುವೆ ಸೌಹಾರ್ದ ಬೆಳೆಯಲು ನೆರವಾಗುತ್ತದೆ. ಇದು ಬಾಬಾಜಿಯವರು ಯೋಗಾನಂದರಿಗೆ ಹೇಳಿದರು. ಯೋಗಾನಂದಜಿ ಯಾವಾಗ ಅವರ ಮನೆಯಲ್ಲಿ ಒಂದು ಆಳವಾದ ಧ್ಯಾನದಲ್ಲಿ ತೊಡಗಿದ್ರು, ಅವರಿಗೊಂದು ಒಂದು ಪಾಶ್ಚಾತ್ಯ ಜಗತ್ತಿಗೆ ಹೋಗಿ ಈ ಕ್ರಿಯಾಯೋಗದ ಪ್ರಚಾರ ಮಾಡುವಂಥ ಒಂದು ದೊಡ್ಡ ಮಹತ್ ಕಾರ್ಯ, ಅದರ ಬಗ್ಗೆ ಒಂದು ಭರವಸೆಗಾಗಿ, ಒಂದು ಗೈಡೆನ್ಸಿಗಾಗಿ, ಭಗವಂತನ ಒಂದು ಭರವಸೆಗಾಗಿ ಧ್ಯಾನ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಬಾಬಾಜಿ ಪ್ರತ್ಯಕ್ಷರಾಗಿ ಈ ಥರ ಸಂದೇಶವನ್ನು ಯೋಗಾನಂದರಿಗೆ ಕೊಟ್ಟರು. ಈ ಮಾತುಗಳೊಂದಿಗೆ
ಬಾಬಾಜಿ ಲಕ್ಷಾಂತರ ಜನರ ಜೀವನವನ್ನು ಸ್ಪರ್ಶಿಸಿ ಪರಿವರ್ತಿಸಿದ ಒಂದು ಆಧ್ಯಾತ್ಮಿಕ ನಿಯೋಗವನ್ನು 1 ಶತಮಾನಕ್ಕೂ ಹಿಂದೆ ಆರಂಭಿಸಿದರು. ಮತ್ತು ಇಂದು ನೀವು ದೀರ್ಘಕಾಲದ ಭಕ್ತರಾಗಿರಲಿ ಅಥವಾ ಈ ಅದ್ಭುತ ಬೋಧನೆಯ ಬಗ್ಗೆ ಮೊದಲ ಬಾರಿಗೆ ಕೇಳುತ್ತಿರುವ ಹೊಸ ಸಾಧಕರಾಗಿರಲಿ, ಆ ಜಾಗತಿಕ ನಿಯೋಗದ ಭಾಗವಾಗಿ ನಾವು ಒಗ್ಗೂಡಿದ್ದೇವೆ. ಬಹುಶಃ ಅದೇ ಅದೃಶ್ಯ ದೈವಿಕ ಅನುಗ್ರಹದ ಕಾಣದ ಕೈ ನಮ್ಮೆಲ್ಲರನ್ನ ಒಗ್ಗೂಡಿಸಿರಬಹುದು. ಈಗ ನಿಜವಾಗಿಯೂ ಬಾಬಾಜಿ ಯಾರು ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಪರಮಹಂಸ ಯೋಗಾನಂದಜಿ ತಮ್ಮ ಯೋಗಿ ಆತ್ಮಕತೆಯಲ್ಲಿ ಈ ಥರ ಬರೀತಾರೆ ಬಾಬಾಜಿಯ ಬಗ್ಗೆ. ಉತ್ತರದಲ್ಲಿ ಬದ್ರಿನಾರಾಯಣದ ಸಮೀಪ ಕಡಿದಾದ ಹಿಮಾಲಯದ ಬಂಡೆಗಳು ಬಾಬಾಜಿಯವರ ಜೀವಂತ ಅಸ್ತಿತ್ವದಿಂದ ಇಂದಿಗೂ ಪುನೀತವಾಗಿವೆ. ಅವರು ಈಗ ಅಲ್ಲಿಯೇ ಇದ್ದಾರೆ. ಹಿಮಾಲಯದ ನಿಶ್ಶಬ್ದ ಉನ್ನತ ಶಿಖರಗಳ ಎಲ್ಲೋ ಒಂದು ಸ್ಥಳದಲ್ಲಿ ಶತಮಾನಗಳಿಂದ ಇದ್ದಂತೆಯೇ ಮಾನವತೆಯ ಆಧ್ಯಾತ್ಮಿಕ ಗತಿಯನ್ನು ಮೌನವಾಗಿ ಅವಲೋಕಿಸುತ್ತ ಅಮರರಾದ ಬಾಬಾಜಿಯವರು ಒಂದು ಅವತಾರವಾಗಿದ್ದಾರೆ. ಮಾನವ ಕುಲದ ಆಧ್ಯಾತ್ಮಿಕ ಉನ್ನತಿಗಾಗಿ ಮಾನವ ರೂಪದಲ್ಲಿ ಅವತರಿಸಿದ ದೈವಿಕ ಅವತಾರ. ಅವರ ಜನನದ ಬಗ್ಗೆ ಯಾವುದೇ ದಾಖಲೆಗಳಿಲ್ಲ. ಯಾವುದೇ ನಗರವು ಅವರನ್ನು ತಮ್ಮ ಊರಿನವರಂತ ಹೇಳಿಕೊಳ್ಳಲ್ಲ. ಯಾವುದೇ ಯುಗವು ಅವರನ್ನು ಒಳಗೊಂಡಿಲ್ಲ. ಪರಮಹಂಸಜಿಯವರು ಹೀಗೆ ಮುಂದುವರಿಸ್ತಾರೆ, ಬಾಬಾಜಿಯ ವಂಶ ಅಥವಾ ಹುಟ್ಟಿದ ಸ್ಥಳ ಇಂತಹ ಪರಿಮಿತವಾಗುವಂತಹ ಚರಿತ್ರ ಲೇಖಕರ ಹೃದಯಕ್ಕೆ ಪ್ರಿಯವಾಗುವಂತಹ ಸಂಗತಿಗಳಾವುವನ್ನು ಕಂಡುಹಿಡಿದವರಿಲ್ಲ. ಪೂರ್ಣ ಸ್ವತಂತ್ರರಾದ ಯೋಗಿಯ ಕುಟುಂಬದ ಹೆಸರನ್ನು ನಾವು ತಿಳಿಯದಿದ್ದ ಮಾತ್ರಕ್ಕೆ ಏನು ತೊಂದರೆ? ಅವರು ಮಾತನಾಡ್ತಾ ಇದ್ದದ್ದು ಸಾಧಾರಣವಾಗಿ ಹಿಂದಿಯಲ್ಲಿ ಮಾತಾಡ್ತಾ ಇದ್ರು ಅವರು, ಆದರೆ ಬೇರೆ ಎಲ್ಲ ಭಾಷೆಯನ್ನು ಮಾತಾಡ್ತಾರೆ ಅವರು. ಬಾಬಾಜಿ ಎಂಬ ಸರಳವಾದ ಹೆಸರೇ ಅವರಿಗೆ ಸಮ್ಮತವಾಗಿತ್ತು. ಆದರೂ ಅವರ ಶಿಷ್ಯರು ಇನ್ನೂ ಕೆಲವು ಹೆಸರನ್ನು ಕೊಟ್ಟಿದ್ದರು ಅವರಿಗೆ, ಮಹಾವತಾರ್, ಮಹಾಯೋಗಿ, ಈ ಥರ. ಅವರ ರೂಪ, ಅವರನ್ನು ಕಂಡಿದ್ದಂಥ ಕೆಲವು ಭಾಗ್ಯಶಾಲಿಗಳು ಬಾಬಾಜಿಯವರ ದೈಹಿಕ ರೂಪವನ್ನು ಹೀಗೆ ವರ್ಣಿಸ್ತಾರೆ: 25 ವರ್ಷಗಳಿಗಿಂತ ಹೆಚ್ಚಿಲ್ಲದಂತೆ ಕಾಣುವ ಯುವಕ, ಕಾಲದ ಸ್ಪರ್ಶವಾಗದವನು, ವಯಸ್ಸಿನ ಯಾವುದೇ ಗುರುತಿಲ್ಲದವನು, ಅವರ ಅವಿನಾಶಿ ದೇಹಕ್ಕೆ ಆಹಾರದ ಅವಶ್ಯಕತೆ ಇಲ್ಲದಿರುವುದರಿಂದ ಅವರು ಬಹಳ ಅಪರೂಪವಾಗಿ ಆಹಾರವನ್ನು ಸೇವಿಸ್ತಾರೆ. ತಿಳಿ ಮೈ ಬಣ್ಣ, ಮಧ್ಯಮ ಮೈಕಟ್ಟು, ದಿವ್ಯ ಕಾಂತಿಯನ್ನು ಹೊರಹೊಮ್ಮಿಸುವ ಸುಂದರವಾದ ಮತ್ತು ದೃಢವಾದ ಶರೀರ, ಗಾಢವಾದ, ಪ್ರಶಾಂತವಾದ ಮತ್ತು ಮಮತೆಯನ್ನು ಸೂಸುವ ಕಣ್ಣುಗಳು, ಉದ್ದನೆಯ ಹೊಳೆಯುವ ತಾಮ್ರವರ್ಣದ ಕೇಶರಾಶಿ. ಮತ್ತು ಕೆಲವೊಮ್ಮೆ ಬಾಬಾಜಿಯವರಿಗೂ ಲಾರಿಮಾಶಿಯರಿಗೂ ಎಷ್ಟು ಹೋಲಿಕೆ ಇದೆ ಅಂತೇಳಿದರೆ, ಇಬ್ಬರು ಒಂದೇ ಥರ ಇದ್ದಾರೆ, ಆ ಥರ ಅಷ್ಟು ಹೋಲಿಕೆ ಕಾಣ್ತದೆ. ಲಾರಿಮಾಶಿಯರು ಬಾಬಾಜಿಯವರ 19ನೇ ಶತಮಾನದ ಪ್ರಧಾನ ಶಿಷ್ಯರಾಗಿದ್ದರು. ಬಾಬಾಜಿಯವರು ತಮ್ಮ ಏನು ಕಾರ್ಯ ಇತ್ತು, ಮಹತ್ ಕಾರ್ಯ, ಆ ಕ್ರಿಯಾಯೋಗವನ್ನು ಪುನರುಜ್ಜೀವನಗೊಳಿಸೋದು ಮತ್ತು ಜನರಿಗೆ ಅದನ್ನು ತಲುಪಿಸ್ಬೇಕು, ಆ ಪುನರುಜ್ಜೀವನದ ಕಾರ್ಯದಲ್ಲಿ ಅವರು ಲಾರಿಮಾಶಿಯರನ್ನು ತಮ್ಮ ಸಾಧನವನ್ನಾಗಿ ಮಾಡಿಕೊಂಡ್ರು. ಬಾಬಾಜಿಯವರ ಸ್ವಭಾವ ಮಾನವ ಗ್ರಹಿಕೆಯನ್ನು ಮೀರಿದುದು ಅಂತ. ಶ್ರೀ ಯುಕ್ತೇಶ್ವರರು ಅಂತೇಳಿದರೆ ಅವರು ಲಾರಿಮಾಶಿಯರ ಶಿಷ್ಯರು ಮತ್ತು ಪರಮಹಂಸ ಯೋಗಾನಂದರ ಗುರುಗಳು. ಅವರು ಹೀಗೆ ಹೇಳಿದ್ದಾರೆ: ಬಾಬಾಜಿಯ ಆಧ್ಯಾತ್ಮಿಕ ಮಟ್ಟವನ್ನರಿಯಲು ಮಾನವ ಬುದ್ಧಿಗೆ ಸಾಧ್ಯವಿಲ್ಲ. ಮಾನವನ ಸಂಕುಚಿತ ದೃಷ್ಟಿ ಆ ಅತೀಂದ್ರಿಯ ಗೋಚರ ನಕ್ಷತ್ರವನ್ನು ನಾಟಲಾರದು. ಆ ಅವತಾರ ಪುರುಷನ ಸಾಧನೆಯನ್ನು ಜನರು ವ್ಯರ್ಥವಾಗಿ ಚಿತ್ರಿಸಿಕೊಳ್ಳಲು ಪ್ರಯತ್ನಿಸ್ತಾರೆ. ಅದು ಅಗ್ರಾಹ್ಯವಾದುದು ಅಂತ ಯುಕ್ತೇಶ್ವರ್ಜಿ ಹೇಳ್ತಾರೆ. ಭಾರತದ ಪವಿತ್ರ ಗ್ರಂಥಗಳಾದ ಉಪನಿಷತ್ತುಗಳು ಆಧ್ಯಾತ್ಮಿಕ ಪ್ರಗತಿಯ ಪ್ರತಿಯೊಂದು ಹಂತವನ್ನು ಸೂಕ್ಷ್ಮವಾಗಿ ವರ್ಗೀಕರಿಸಿದೆ.
ಬಾಬಾಜಿಯವರು ಅತ್ಯುಚ್ಚ ಸ್ಥಿತಿಯನ್ನು ತಲುಪಿದ್ದಾರೆ. ಪರಾಮುಕ್ತ ಅಂತೇಳಿ, ಪರಾಮುಕ್ತ, ಸಂಪೂರ್ಣವಾಗಿ ಮುಕ್ತರಾದವರು, ಸಾವಿನ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರುವವರು, ಅವರು ಸಂಪೂರ್ಣವಾಗಿ ಪುನರ್ಜನ್ಮಗಳ ಚಕ್ರದಿಂದ ಪಾರಾದವರು. ಅವರು ಒಂದು ದೈಹಿಕ ಶರೀರಕ್ಕೆ ಬಂಧಿತರಾದವರಲ್ಲ. ಕೇವಲ ಏಕೈಕ ದೈವಿಕ ಉದ್ದೇಶಕ್ಕಾಗಿ ಅವರು ಇಚ್ಛಾನುಸಾರ ಒಂದು ದೇಹದಲ್ಲಿ ಇರ್ತಾರೆ. ಮಾನವ ಕೋಟಿಗೆ ಸುಲಭವಾಗಿ ಸಿಗುವಂತಿರಲು ಮತ್ತು ಮಾನವ ಮತ್ತು ಭಗವಂತನ ನಡುವೆ ಒಂದು ಸೇತುವೆಯಾಗಲು ಆ ಉದ್ದೇಶಕ್ಕಾಗಿ ಒಂದು ದೇಹದಲ್ಲಿ ಅವರಿರ್ತಾರೆ. ಪರಮಹಂಸಜಿ ಬರೀತಾರೆ, ಭಾರತದಲ್ಲಿ ಬಾಬಾಜಿಯವರ ಧ್ಯೇಯ ಪ್ರವಾದಿಗಳು ತಮ್ಮ ತಮ್ಮ ವಿಶೇಷ ಉದ್ದೇಶಗಳನ್ನು ನೆರವೇರಿಸಲು ಅವರಿಗೆ ಸಹಾಯ ನೀಡುವುದು. ಆ ಕಾರಣದಿಂದಾಗಿ ಅವರು ಮಹಾವತಾರ್ ಎಂಬ ಧಾರ್ಮಿಕ ಉಪಾಧಿಗೆ ಪಾತ್ರರಾಗ್ತಾರೆ. ಬಾಬಾಜಿಯವರು ಸನ್ಯಾಸಾಶ್ರಮವನ್ನು ಪುನರ್ವ್ಯವಸ್ಥೆಗೊಳಿಸಿದ ಶಂಕರರಿಗೆ ಮತ್ತು ಮಧ್ಯಕಾಲೀನ ಪ್ರಸಿದ್ಧ ಪುರುಷನಾದ ಕಬೀರನಿಗೆ ಅವರೇ ಯೋಗದ ಉಪದೇಶ ನೀಡಿದುದಾಗಿ ಹೇಳಿದ್ದಾರೆ. ಅವರು ಭೂಮಿಯ ಮೇಲೆ ಯಾಕೆ ಉಳಿದಿದ್ದಾರೆ? ಅವತಾರ ಪುರುಷನು ಸರ್ವವ್ಯಾಪಿಯಾದ ಪರಮಾತ್ಮನಲ್ಲೇ ಇರುತ್ತಾನೆ. ಬಾಬಾಜಿಯವರಿಗೆ ಯಾವ ಅಂತರ ಕೂಡ ಇಲ್ಲ, ಯಾವ ಅಗಲಿಕೆ ಕೂಡ ಇಲ್ಲ. ಆದರೂ ಶತಮಾನಗಳಿಂದ ಶತಮಾನಕ್ಕೆ ಬಾಬಾಜಿಯವರು ತಮ್ಮ ಭೌತ ದೇಹವನ್ನು ಉಳಿಸಿಕೊಂಡು ಬರಲು ಆಯ್ಕೆ ಮಾಡಿಕೊಂಡಿದ್ದಾರೆ. ಯಾಕೆ? ಮಹಾನ್ ಗುರುಗಳೇ ಈ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಅಂದರೆ ಬಾಬಾಜಿಯವರೇ ಇದನ್ನು ಉತ್ತರ ನೀಡ್ತಾ ಇದ್ದಾರೆ. ಮಾನವನ ಸಾಧ್ಯತೆಗಳೇನೆಂಬುದನ್ನು ಮಾನವರಿಗೆ ವಾಸ್ತವವಾಗಿ ನಿದರ್ಶನದ ಮೂಲಕ ತೋರಿಸಿಕೊಡುವುದಕ್ಕೆ. ಮಾಂಸಲವಾದ ಈ ದೇಹದಲ್ಲಿ ದೈವತ್ವದ ನಸುನೋಟವನ್ನು ದಯಪಾಲಿಸದೇ ಇದ್ದಿದ್ದರೆ ಮನುಷ್ಯ ತಾನು ನಶ್ವರತ್ವವನ್ನು ಮೀರಲಾರೆ ಎಂಬ ಭಾವನೆಗೊಳಗಾಗಿ ಪ್ರಬಲ ಮಾಯಾ ಭ್ರಮೆಯ ದಮನಕ್ಕೊಳಗಾಗಿರುತ್ತಿದ್ದ. ಅವರು ಒಂದು ಭರವಸೆಯನ್ನು ನೀಡಿದ್ದಾರೆ, ಅವರು ಎಂದೂ ತಮ್ಮ ಭೌತಿಕ ಶರೀರವನ್ನು ತ್ಯಜಿಸುವುದಿಲ್ಲ ಅಂಥೇಳಿ. ಸಂತ ರಾಮಗೋಪಾಲ ಮಜುಮ್ದಾರ್ ಅದರ ಬಗ್ಗೆ ಯೋಗಿಯ ಆತ್ಮಕಥೆಯಲ್ಲಿ ಈ ಪಾತ್ರ ಬರುತ್ತೆ. ಸಂತ ರಾಮಗೋಪಾಲ್ ಮಜುಮ್ದಾರ್ ಒಮ್ಮೆ ಪರಮಹಂಸಜಿಗೆ ಹೇಳಿದರು, ಈ ನಿರ್ದಿಷ್ಟ ಜಗಚ್ಚಕ್ರದ ಕಾಲಾವಧಿಯವರೆಗೂ ದೇಹಧಾರಿಯಾಗಿ ಉಳಿದಿರಬೇಕೆಂದು ಬಾಬಾಜಿಯನ್ನು ಭಗವಂತನೇ ಆಯ್ಕೆ ಮಾಡಿಕೊಂಡಿದ್ದಾನೆ. ಯುಗಗಳು ಬರುತ್ತವೆ ಹೋಗುತ್ತವೆ, ಆದರೂ ಸಾವರಿಯದ ಆ ಮಹಾತ್ಮನು ತನಗೆ ಕರೆ ನೀಡುವ ಪ್ರತಿಯೊಂದು ಆತ್ಮವನ್ನು ನೋಡ್ಕೊಳ್ತಾ ಈ ಭೂಮಿಯ ಮೇಲೆ ನಡೆದಾಡುತ್ತಿರ್ತಾರೆ. ಮತ್ತು ಈ ಯುಗದಲ್ಲಿ ಅವರ ಅತಿದೊಡ್ಡ ಕೃಪೆ ಎಂದರೆ ಪ್ರಪಂಚವು ಕಳೆದುಕೊಂಡಿದ್ದ ಒಂದು ಪ್ರಾಚೀನ ವಿಜ್ಞಾನವನ್ನು ಪುನರುಜ್ಜೀವನಗೊಳಿಸಿದ್ದು. ಈಗ ಕಳೆದು ಹೋಗಿದ್ದ ಮತ್ತು ಪುನರುಜ್ಜೀವನಗೊಂಡ ಕ್ರಿಯಾಯೋಗದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಕ್ರಿಯಾಯೋಗವು ಮನುಕುಲಕ್ಕೆ ನೀಡಲಾದ ದೇವರ ಸಾಕ್ಷಾತ್ಕಾರದ ಅತ್ಯಂತ ಪ್ರಾಚೀನ ಮತ್ತು ಪ್ರಾಯೋಗಿಕ ತಂತ್ರಗಳಲ್ಲಿ ಒಂದಾಗಿದೆ. ಇದು ಬೆನ್ನುಮೂಲೆಯಲ್ಲಿರುವ ಪ್ರಾಣಶಕ್ತಿಯ ಮೇಲೆ ನೇರವಾಗಿ ನಿರ್ವಹಿಸುತ್ತದೆ. ಸಾಮಾನ್ಯ ವಿಧಾನಗಳು ಸರಿಗಟ್ಟಲಾರದ ರೀತಿಯಲ್ಲಿ ಆಧ್ಯಾತ್ಮಿಕ ವಿಕಸನವನ್ನು ವೇಗಗೊಳಿಸುತ್ತದೆ. ಗುರುದೇವರು ಅಂದರೆ ಪರಮಹಂಸ ಯೋಗಾನಂದರು ಇದನ್ನು ದೇವರಿಗೆ ಹೋಗುವ ಅತ್ಯುನ್ನತ ಮಾರ್ಗವೆಂದು ಬಣ್ಣಿಸಿದ್ದಾರೆ. ಏರೋಪ್ಲೇನ್ ರೂಟ್ ಟು ಗಾಡ್ ಅಂತ, ಅಂದರೆ ವೈಮಾನಿಕ ಮಾರ್ಗ, ದೇವರ ಹತ್ರ ಹೋಗಲಿಕ್ಕೆ ವೈಮಾನಿಕ ಮಾರ್ಗ ಅಂತ. ಅಷ್ಟು ಫಾಸ್ಟಲ್ಲಿ ನಮಗೆ ತಗೊಂಡು ಹೋಗುತ್ತೆ ಕ್ರಿಯಾಯೋಗವು ಎಲ್ಲ ಮಾನವ ದುಃಖಗಳಿಗೆ ರಾಮಬಾಣವಾಗಿದೆ. ಹಿಂದಿನ ಯುಗಗಳಲ್ಲಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಇದನ್ನು ಶ್ಲಾಘಿಸಿದ್ದಾರೆ. ಇವನ್ ಪತಂಜಲಿ ಅವರು ಕೂಡ ಯೋಗ ಸೂತ್ರಗಳಲ್ಲಿ ಇದನ್ನು ಶ್ಲಾಘಿಸಿದ್ದಾರೆ. ಈ ಕ್ರಿಯಾಯೋಗವನ್ನು ಭಗವದ್ಗೀತೆಯಲ್ಲಿ ಕೂಡ 2 ಸಲ ಇದನ್ನು ಶ್ಲಾಘನೆ ಮಾಡಲಾಗಿದೆ ಅದರಲ್ಲಿ ಕೂಡ. ಆದರೆ ಈ ಪವಿತ್ರ ವಿಜ್ಞಾನವು ಕಣ್ಮರೆಯಾಯಿತು. ಭೌತವಾದದ ದೀರ್ಘ ಕತ್ತಲೆಯ ಯುಗಗಳಲ್ಲಿ ತಂತ್ರವು ಮರೆಮಾಡಲ್ಪಟ್ಟಿತು ಅಥವಾ ಮರೆತು ಹೋಯಿತು. ಪ್ರಾಮಾಣಿಕ ಸಾಧಕರ ತಲೆಮಾರುಗಳು
ವಿಮೋಚನೆಗೆ ಈ ಕೀಲಿಕೈ ಇಲ್ಲದೆ ವಂಚಿತರಾದರು. ಒಬ್ಬರು ಇಬ್ಬರಲ್ಲ, ಪ್ರಾಮಾಣಿಕ ಸಾಧಕರ ತಲೆಮಾರುಗಳು, ಒಬ್ಬರು ಇಬ್ಬರ ತಲೆಮಾರುಗಳು ಈ ಒಂದು ಕೀಲಿಕೈ, ಆಧ್ಯಾತ್ಮಿಕ ಕೀಲಿಕೈ ಅಂತ ನಾವೇನು ಹೇಳ್ತೀವಿ, ಕ್ರಿಯಾಯೋಗ ಟೆಕ್ನಿಕ್, ಆ ಒಂದು ತಂತ್ರ ಇಲ್ಲದೆ ಅವರು ವಂಚಿತರಾದರು. ನಂತರ ಈ ಯುಗದಲ್ಲಿ ಅಸಾಧಾರಣವಾದದ್ದೊಂದು ನಡೆಯಿತು. ಬಾಬಾಜಿ ಈ ತಂತ್ರವನ್ನು ಪುನರುಜ್ಜೀವನಗೊಳಿಸಿದರು. ಈ ಪುನರುಜ್ಜೀವನವನ್ನು ಪ್ರಾರಂಭಿಸಲು ಅವರು ಒಬ್ಬ ಮಹಾನ್ ಗೃಹಸ್ಥ ಯೋಗಿಯನ್ನು ತಮ್ಮ ಸಾಧನವಾಗಿ ಆರಿಸಿಕೊಂಡರು. ಇದರಿಂದ ಕ್ರಿಯಾಯೋಗವು ಎಲ್ಲರಿಗೂ ಸಿಗುವಾಗೆ ಆಯಿತು, ಅಂದರೆ ಸಂಸಾರಿಗಳಿಗೂ ಮತ್ತು ತ್ಯಾಗಿಗಳಿಗೂ ತಲುಪುವಂತಾಯಿತು. ಆ ಗೃಹಸ್ಥ ಯೋಗಿಯೇ ಲಾರಿ ಮಹಾಶಯರು. ಅವರ ಮೊದಲ ಭೇಟಿಯ ಕಥೆಯು, ಅಂದರೆ ಅವರು ಬಾಬಾಜಿಯವರನ್ನು ಭೇಟಿ ಮಾಡಿದ ಆ ಒಂದು ಕತೆ ಯೋಗಿಯ ಆತ್ಮಕಥೆಯಲ್ಲಿ ಉಲ್ಲೇಖಿಸಲಾದ ಅತ್ಯಂತ ಆಕರ್ಷಕ ಕಥೆಗಳಲ್ಲಿ ಒಂದಾಗಿದೆ. ಈಗ ಗುರು ಶಿಷ್ಯ ಪರಂಪರೆಯಲ್ಲಿ ಬರುವಂತಹ ಬಾಬಾಜಿ ಲಾರಿ ಮಹಾಶಯರ ಭೇಟಿ, ಅದರ ಬಗ್ಗೆ ನಾವು ನೋಡೋಣ. ಇಸವಿ 1861. ಲಾರಿ ಮಹಾಶಯರು 33 ವರ್ಷದವರಾಗಿದ್ದರು, ವಿವಾಹಿತರಾಗಿದ್ದರು ಮತ್ತು ಪಾಟ್ನಾ ಬಳಿಯ ದಾನಾಪುರದಲ್ಲಿ ಸರ್ಕಾರಿ ಲೆಕ್ಕ ಪರಿಶೋಧಕರಾಗಿ ಕೆಲಸ ಮಾಡ್ತಾಯಿದ್ದರು. ನಂತರ ರಹಸ್ಯವಾಗಿ ಅದೃಶ್ಯ ಕೈಯಿಂದ ಮಾರ್ಗದರ್ಶಿಸಲ್ಪಟ್ಟಂತೆ ಅವರಿಗೆ ಹಿಮಾಲಯದ ತೀರಾ ಒಳಗಿರುವ ರಾಣಿಖೇತ್ಗೆ ವರ್ಗಾವಣೆಯ ಆದೇಶ ಬರ್ತದೆ. ಈ ವರ್ಗಾವಣೆ ಬಾಬಾಜಿಯವರಿಂದ ದೈವಿಕವಾಗಿ ಯೋಜಿಸಲ್ಪಟ್ಟಿದೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಬಾಬಾಜಿ 3 ದಶಕಗಳಿಗೂ ಹೆಚ್ಚು ಕಾಲ ಅವರಿಗಾಗಿ ಕಾಯ್ತಾ ಇದ್ದರು. ಒಂದು ಮಧ್ಯಾಹ್ನ ದ್ರೋಣಗಿರಿ ಪರ್ವತದ ಬೆಟ್ಟಗಳಲ್ಲಿ ಲಾರಿ ಮಹಾಶಯರು ವಿಹರಿಸುತ್ತಿದ್ದಾಗ, ಅಂದರೆ ರಾಣಿಖೇತ್ಗೆ ಹೋಗಿ ಅಲ್ಲಿ ರಾಣಿಖೇತ್ನ ಹತ್ತಿರ ದ್ರೋಣಗಿರಿ ಪರ್ವತ ಬೆಟ್ಟಗಳಲ್ಲಿ ಲಾರಿ ಮಹಾಶಯರು ವಿಹರಿಸುತ್ತಿದ್ದಾಗ ದೂರದಿಂದ ತಮ್ಮ ಹೆಸರನ್ನು ಕರೆಯುವ ಧ್ವನಿಯನ್ನು ಕೇಳ್ತಾರೆ. ಅವರು ಆ ಧ್ವನಿ ಬಂದ ಕಡೆಗೆ ಬೆಟ್ಟ ಹತ್ತಿ ಗುಹೆಗಳಿಂದ ಕೂಡಿದ ಒಂದು ಚಿಕ್ಕ ಬಯಲಿನ ಬಳಿ ಬರ್ತಾರೆ. ಅಲ್ಲಿ ಒಂದು ಬಂಡೆಯ ಅಂಚಿನಲ್ಲಿ ಒಬ್ಬ ಮುಗುಳು ನಗುವ ಯುವಕ ನಿಂತಿರ್ತಾನೆ. ತಾಮ್ರ ಬಣ್ಣದ ಕೂದಲು ಮತ್ತು ಅತ್ಯಾಶ್ಚರ್ಯವೆಂಬಂತೆ ಲಾರಿ ಮಹಾಶಯರಂತೆಯೇ ಕಾಣುವ ಮುಖ, ಸ್ವಾಗತಿಸಲು ಕೈ ಚಾಚಿದ್ದಾನೆ. ಅವರು ಬಾಬಾಜಿ. ಅವರು ತಮ್ಮ ಕೈ ಚಾಚಿ ಹೇಳ್ತಾರೆ, ಲಾರಿ, ನೀನು ಬಂದೆಯ, ಈ ಗುಹೆಯಲ್ಲಿ ವಿಶ್ರಾಂತಿ ತೆಗೆದುಕೋ, ನಿನ್ನನ್ನು ಕರೆದದ್ದು ನಾನೇ. ಲಾರಿ, ನೀನು ಬಂದೆಯ, ಈ ಗುಹೆಯಲ್ಲಿ ವಿಶ್ರಾಂತಿ ತೆಗೆದುಕೋ, ನಿನ್ನನ್ನು ಕರೆದದ್ದು ನಾನೇ. ನಂತರ ಬಾಬಾಜಿ ಲಾರಿ ಮಹಾಶಯರ ಹಣೆಯನ್ನು ನಿಧಾನವಾಗಿ ಸ್ಪರ್ಶಿಸ್ತಾರೆ. ಆ ಸ್ಪರ್ಶದಲ್ಲಿ ಅದ್ಭುತವಾದ ವಿದ್ಯುತ್ ಪ್ರವಾಹವು ಲಾರಿ ಮಹಾಶಯರ ಮೂಲಕ ಹರಿಯುತ್ತದೆ ಮತ್ತು ಹಿಂದಿನ ಜನ್ಮದ ನೆನಪು, ಮರೆತು ಹೋದ ನೆನಪುಗಳು ಮರಳಿ ಬರ್ತವೆ. ನೆನಪುಗಳೆಂದರೆ ತಮ್ಮ ಪ್ರೀತಿಯ ಗುರು ಬಾಬಾಜಿಯವರ ಅಡಿಗಳಲ್ಲಿ ಅದೇ ಗುಹೆಯಲ್ಲಿ ಧ್ಯಾನದಲ್ಲಿ ಕಳೆದ ಹಿಂದಿನ ಜೀವನದ ನೆನಪುಗಳು. ಬಾಬಾಜಿ ಮುಂದುವರಿಸ್ತಾರೆ. ಲಾರಿ ಮಹಾಶಯರಿಗೆ ಹೇಳ್ತಾ ಇದ್ದಾರೆ ಬಾಬಾಜಿಯವರು, 3 ದಶಕಗಳಿಗೂ ಹೆಚ್ಚಾಗಿ ನಾನು ನಿನ್ನ ಬರವಿಗಾಗಿ ಕಾದೆ. ನೀನು ಮರಣಾನಂತರದ ಜೀವನದ ಪ್ರಕ್ಷುಬ್ಧ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಜಾರಿಕೊಂಡು ಅದೃಶ್ಯವಾಗಿ ಹೋದೆ. ನಿನ್ನ ಕಣ್ಣಿಗೆ ನಾನು ಮರೆಯಾದರೂ ನಾನು ನಿನ್ನನ್ನು ಮರೆಯಲಿಲ್ಲ. ಪ್ರಕಾಶಮಾನ ನಕ್ಷತ್ರ ವಲಯದ ಮೇಲೆಲ್ಲ ನಿನ್ನನ್ನು ಹಿಂಬಾಲಿಸಿದೆ. ತಾಳ್ಮೆಯಿಂದ ತಿಂಗಳು ತಿಂಗಳು ವರ್ಷವೂ ನಿನ್ನನ್ನೇ ಕಾವಲು ಕಾಯುತ್ತಾ ಈ ನಿರ್ದಿಷ್ಟ ದಿನಕ್ಕಾಗಿ ಎದುರು ನೋಡುತ್ತಿದ್ದೆ. ಅಂದು ರಾತ್ರಿ ಬಾಬಾಜಿಯವರು ಅದ್ಭುತವಾದ ಚಿನ್ನದ ಅರಮನೆಯನ್ನು ಸೃಷ್ಟಿಸಿದರು. ಗೋಲ್ಡನ್ ಪ್ಯಾಲೇಸ್ ವಜ್ರ, ನೀಲಮಣಿ ಮತ್ತು ಪಚ್ಚೆಗಳಿಂದ ಅಲಂಕರಿಸಲ್ಪಟ್ಟದ್ದು. ಅದರಲ್ಲಿ ಪವಿತ್ರ ಅಗ್ನಿಯ ಮುಂದೆ ಅವರು ಲಾರಿ ಮಹಾಶಯರಿಗೆ ಕ್ರಿಯಾಯೋಗದ ಪ್ರಾಚೀನ ರಹಸ್ಯಗಳಿಗೆ ದೀಕ್ಷೆ ನೀಡಿದರು. ಆ ಉದ್ದೇಶವು ಈಡೇರಿದಾಗ
ಅರಮನೆಯು ಅದು ಹೊರಹೊಮ್ಮಿದ್ದ ಚಿಂತನೆಯ ಮೂಲ ಸ್ವರೂಪಕ್ಕೆ ಹಿಂತಿರುಗಿತು. ಈ ಅದ್ಭುತ ಪವಾಡವನ್ನು ನಿರ್ವಹಿಸುವ ಮೂಲಕ ಬಾಬಾಜಿ ಜಗತ್ತಿಗೆ ತಿಳಿಸಿದ್ದೇನೆಂದರೆ, ಪ್ರತಿಯೊಬ್ಬ ಮನುಷ್ಯನು ದೈವಿ ಶಕ್ತಿಯ ಆಗಾರ ಆಗಿದ್ದಾನೆ. ತಮ್ಮನ್ನು ದೇವರ ಮಕ್ಕಳೆಂದು ಅರಿತುಕೊಂಡವರಿಗೆ ಸೃಷ್ಟಿಯ ಎಲ್ಲ ಶಕ್ತಿಗಳೂ ಸೇರಿವೆ. ಬಳಲುತ್ತಿರುವ ಮಾನವ ಕುಲದ ಗೋಳು ಮಹಾತ್ಮರ ಕಿವಿಗೆ ಕೇಳಿಸದೇ ಏನೂ ಇಲ್ಲ ಎಂದು ಬಾಬಾಜಿ ಬಹಿರಂಗಪಡಿಸಿದರು ಮತ್ತು ಕ್ರಿಯಾಯೋಗವನ್ನು ಮತ್ತೆ ಜಗತ್ತಿಗೆ ಪರಿಚಯಿಸುವ ಮೂಲಕ ಅನೇಕರಿಗೆ ಸಾಂತ್ವನವನ್ನು ತರಲು ಲಾರಿ ಮಹಾಶಯರನ್ನು ಆಯ್ಕೆ ಮಾಡಲಾಗಿದೆ. ಗೃಹಸ್ಥರಾಗಿ ಅವರ ಜೀವನವೇ ಸಂದೇಶವಾಗಿತ್ತು. ಸಂಸಾರ ಬಂಧನ ಮತ್ತು ಪ್ರಾಪಂಚಿಕ ಕರ್ತವ್ಯಗಳ ಅಗಾಧ ಹೊರೆ ಹೊತ್ತ ಲಕ್ಷಾಂತರ ಜನರು ಹತಾಶರಾಗಬೇಕಾಗಿಲ್ಲ. ಏಕೆಂದರೆ ವಿಮೋಚನೆಯು ಬಾಹ್ಯ ತ್ಯಾಗದ ಮೇಲೆ ಅಲ್ಲ, ಆಂತರಿಕ ತ್ಯಾಗದ ಮೇಲೆ ಅವಲಂಬಿತವಾಗಿದೆ. ಅವರ ಸಮತೋಲಿತ ಕರ್ತವ್ಯನಿಷ್ಠ ಆತ್ಮಸಂಯಮದ ಜೀವನದ ಮೂಲಕ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಉಳಿದಿರುವವನು ಸಹ ಜ್ಞಾನೋದಯದ ಖಚಿತ ಮಾರ್ಗದಲ್ಲಿ ನಡೆಯುತ್ತಾನೆ ಎಂದು ಜಗತ್ತು ಕಲಿಯುತ್ತದೆ. ಆದರೂ ಬಾಬಾಜಿಯವರು ಲಾರಿ ಮಹಾಶಯರಿಗೆ ಪ್ರಾಚೀನ ಕ್ಲಿಷ್ಟ ನಿಯಮಾವಳಿಗಳನ್ನು ಪಾಲಿಸಬೇಕೆಂದು ಹೇಳಿದರು. ಅಂದರೆ ಲಾರಿ ಮಹಾಶಯರು ಇನ್ನೂ ಬೇರೆಯವರಿಗೆ ಕ್ರಿಯಾಯೋಗವನ್ನು ಉಪದೇಶ ಏನು ಮಾಡ್ತಾರೆ, ಆವಾಗ ಬಾಬಾಜಿ ಲಾರಿ ಮಹಾಶಯರಿಗೆ ಹೇಳಿದರು, ನೀನು ಬೇರೆಯವರಿಗೆ ಕ್ರಿಯಾಯೋಗವನ್ನು ಪ್ರಚಾರ ಮಾಡುವಾಗ ಏನು ಉಪದೇಶ ಮಾಡ್ತಿ ಕ್ರಿಯಾಯೋಗವನ್ನು, ಆವಾಗ ಪ್ರಾಚೀನ ಕ್ಲಿಷ್ಟ ನಿಯಮಾವಳಿಗಳನ್ನು ಪಾಲಿಸಬೇಕು. ಅದು ಹೀಗೆ ಕೊಡಲಿಕ್ಕಾಗಲ್ಲ, ಕೆಲವು ಕ್ಲಿಷ್ಟ ನಿಯಮಗಳಿದ್ದಾವೆ. ದೈವಿಕ ಅನ್ವೇಷಣೆಯಲ್ಲಿ ಎಲ್ಲವನ್ನೂ ತ್ಯಾಗ ಮಾಡಲು ಪ್ರತಿಜ್ಞೆ ಮಾಡಿದವರಿಗೆ ಮಾತ್ರ ಕ್ರಿಯಾಯೋಗವನ್ನು ನೀಡಬೇಕು ಎಂದರು. ದುಃಖದಿಂದ ನೊಂದಿರುವ ಲೋಕದ ಸ್ತ್ರೀ ಪುರುಷರ ಬಗ್ಗೆ ಅಪಾರವಾದ ಕಾಳಜಿಯನ್ನು ಹೊಂದಿದ್ದ ಲಾರಿ ಮಹಾಶಯರು ತ್ರಿವಿಧ ತಾಪಗಳಿಂದ ನರಳುತ್ತಿರುವ ಅನೇಕರು ಕ್ರಿಯಾಯೋಗದಿಂದ ವಂಚಿತರಾದರೆ ಅವರು ಎಂದಿಗೂ ವಿಮೋಚನೆಯ ಮಾರ್ಗವನ್ನು ಹಿಡಿಯುವ ಧೈರ್ಯವನ್ನು ಮಾಡದೇ ಇರಬಹುದು. ಆದ್ದರಿಂದ ತಮ್ಮ ಗುರುಗಳಿಗೆ ಈ ಕಠಿಣ ನಿಯಮಗಳನ್ನು ಸಡಿಲಿಸಲು ಮತ್ತು ಸಂಪೂರ್ಣ ಆಂತರಿಕ ತ್ಯಾಗಕ್ಕೆ ಇನ್ನೂ ಸಿದ್ಧರಾಗಿಲ್ಲದ ಪ್ರಾಮಾಣಿಕ ಸಾಧಕರಿಗೂ ಸಹ ಕ್ರಿಯಾಯೋಗದ ವಿಮೋಚನಾಕಾರಿ ಕೃಪೆ ದೊರೆಯುವಂತಾಗಲಿ ಎಂದು ಮನವಿ ಮಾಡಿಕೊಂಡರು. ಹಾಗೇ ಆಗಲಿ, ದೇವೇಚ್ಛೆಯೇ ನಿನ್ನ ಮೂಲಕ ನುಡಿದಿದೆ. ನೆರವಿಗಾಗಿ ಯಾರು ನಿನ್ನ ಬಳಿ ಬಂದು ನಮ್ರತೆಯಿಂದ ಬೇಡುತ್ತಾರೋ ಅಂಥವರಿಗೆಲ್ಲರಿಗೂ ಕ್ರಿಯಾಯೋಗವನ್ನು ಉಪದೇಶಿಸು ಎಂದು ಬಾಬಾಜಿಯವರು ಹೇಳಿದರು. ಎಲ್ಲರಿಗೂ ಕ್ರಿಯಾಯೋಗವನ್ನು ಉಪದೇಶಿಸು. ಯಾರು ನಮ್ರತೆಯಿಂದ ರಿಕ್ವೆಸ್ಟ್ ಮಾಡ್ತಾರೆ, ಯಾರು ನಮ್ರತೆಯಿಂದ ಕೇಳ್ತಾರೆ ಕ್ರಿಯಾಯೋಗಕ್ಕೆ, ನೆರವಿಗಾಗಿ ಯಾರು ನಿನ್ನ ಬಳಿ ಬಂದು ನಮ್ರತೆಯಿಂದ ಬೇಡುತ್ತಾರೋ ಅಂಥವರಿಗೆಲ್ಲರಿಗೂ ಕ್ರಿಯಾಯೋಗವನ್ನು ಉಪದೇಶಿಸು. ಬಾಬಾಜಿಯವರು ಮತ್ತೆ ಪುನಃ ಲಾರಿ ಮಹಾಶಯರಿಗೆ ಇದನ್ನು ಮುಂದುವರಿಸಿದರು. ನಿನ್ನ ಪ್ರತಿಯೊಬ್ಬ ಶಿಷ್ಯನಿಗೂ ಭಗವದ್ಗೀತೆಯಲ್ಲಿ ಬರುವ ಈ ಭವ್ಯ ಭರವಸೆಯನ್ನು ಕುರಿತು ಮತ್ತೆ ಮತ್ತೆ ಹೇಳು. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅಂದರೆ ಅದರ ಅರ್ಥ, ಧರ್ಮದ ಅಲ್ಪ ಸ್ವಲ್ಪ ಆಚರಣೆಯೂ ಕೂಡ ಮಹಾಭಯದಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಮಹಾಭಯವೆಂದರೆ ಹುಟ್ಟು ಸಾವುಗಳ ಪುನರಾವರ್ತಿತ ಚಕ್ರಗಳಿಂದ ಪ್ರಾಪ್ತವಾಗುವ ಮಹಾ ಕಷ್ಟಗಳು. ಈಗ ನಾವು ನೋಡೋಣ ಲಾರಿ ಮಹಾಶಯರಿಂದ ಹೇಗೆ ಅದು ಯುಕ್ತೇಶ್ವರರಿಗೆ ಹೇಗೆ ಅದು ಟ್ರಾನ್ಸ್ಫಾರ್ಮೇಷನ್ ಆಯಿತು, ಹಸ್ತಾಂತರ ಆಯಿತು. ಲಾರಿ ಮಹಾಶಯರು ಲೌಕಿಕ ಪ್ರಪಂಚಕ್ಕೆ ಮರಳಿದರು. ತಮ್ಮ ಕುಟುಂಬಕ್ಕೆ, ತಮ್ಮ ಕಚೇರಿಗೆ, ತಮ್ಮ ಸಾಮಾನ್ಯ ಜೀವನಕ್ಕೆ, ಬನಾರಸ್ನಲ್ಲಿರುವ ತಮ್ಮ ಮನೆಯಿಂದ ಅವರು ಪ್ರಾಮಾಣಿಕ ಭಕ್ತರಿಗೆ ಮೌನವಾಗಿ ಕ್ರಿಯಾಯೋಗದಲ್ಲಿ ದೀಕ್ಷೆ ನೀಡಲು ಆರಂಭಿಸಿದರು. ಯಾವುದೇ ಪ್ರಚಾರವಿಲ್ಲ, ಯಾವುದೇ ಘೋಷಣೆ ಇಲ್ಲ. ಅವರ ಅತ್ಯಂತ ಮಹಾನ್ ಶಿಷ್ಯರಲ್ಲಿ ಶ್ರೀ ಪ್ರಿಯನಾಥ್ ಕರಾರ್ ಎಂಬ ಒಬ್ಬ ಯುವಕ ಇದ್ದರು. ಅವರೇ ಸ್ವಾಮಿ ಯುಕ್ತೇಶ್ವರಗಿರಿ ಎಂದು ಪ್ರಸಿದ್ಧರಾದರು. ಸ್ವಾಮಿ ಶ್ರೀ ಯುಕ್ತೇಶ್ವರಗಿರಿ ಎಂದು ಪ್ರಸಿದ್ಧರಾದರು.
ಶ್ರೀ ಯುಕ್ತೇಶ್ವರ್ಜಿ ಆಳವಾದ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಪಡೆದ ಗುರುಗಳಾಗಿದ್ದರು. ಪರಮಹಂಸ ಯೋಗಾನಂದಜಿ ನಂತರದಲ್ಲಿ ಅವರನ್ನು ಜ್ಞಾನಾವತಾರರು ಎಂದು ಬಣ್ಣಿಸಿದ್ದಾರೆ. ಅವರ ತೀಕ್ಷ್ಣ ಒಳನೋಟ ಮತ್ತು ಕಠಿಣ ಆಧ್ಯಾತ್ಮಿಕ ಶಿಸ್ತು ಅನೇಕ ಸಾಧಕರನ್ನು ದೇವರತ್ತ ಮಾರ್ಗದರ್ಶಿಸಿತು. ಶ್ರೀ ಯುಕ್ತೇಶ್ವರ್ಜಿಯವರು 1894ರಲ್ಲಿ ಅಲಹಾಬಾದ್ನಲ್ಲಿ ನಡೆದ ಕುಂಭಮೇಳದಲ್ಲಿ ಬಾಬಾಜಿಯವರನ್ನು ಭೇಟಿಯಾದರು. ತಮ್ಮ ಗುರುತನ್ನು ಬಹಿರಂಗಪಡಿಸದೆ ಬಾಬಾಜಿ ಅವರಿಗೆ ಹೇಳಿದರು, ಪೂರ್ವ ಮತ್ತು ಪಶ್ಚಿಮಗಳು ಕಾರ್ಯಚಟುವಟಿಕೆಗಳಲ್ಲಿ ಹಾಗೂ ಆಧ್ಯಾತ್ಮಿಕ ವಿಷಯಗಳಲ್ಲಿ ಸುವರ್ಣ ಮಧ್ಯ ಮಾರ್ಗವೊಂದನ್ನು ಸ್ಥಾಪಿಸಿಕೊಳ್ಳಬೇಕು. ಅಮೆರಿಕ, ಯುರೋಪುಗಳಲ್ಲಿ ಜಾಗೃತಗೊಳಿಸಲ್ಪಡಲು ಕಾಯುತ್ತಿರುವ ಸಂಭಾವ್ಯ ಸಂತರನ್ನು ಗ್ರಹಿಸುತ್ತಿದ್ದೇನೆ. ಸ್ವಾಮೀಜಿ, ಪೌರ್ವಾತ್ಯ ಪಾಶ್ಚಾತ್ಯರ ನಡುವೆ ಸೌಹಾರ್ದಯುತ ವಿನಿಮಯ ಆಗುವ ದೆಸೆಯಲ್ಲಿ ನೀವು ಮಾಡಬೇಕಾದ ಪಾತ್ರವೂ ಇದೆ. ಕೆಲವು ವರ್ಷಗಳ ನಂತರ ನಾನೊಬ್ಬ ಶಿಷ್ಯನನ್ನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. ಪಶ್ಚಿಮದಲ್ಲಿ ಯೋಗವನ್ನು ಪ್ರಚಾರ ಮಾಡುವುದಕ್ಕಾಗಿ ನೀವು ಅವನಿಗೆ ತಯಾರಿ ಕೊಡಬೇಕು. ಆ ಶಿಷ್ಯನೇ ಮುಕುಂದಲಾಲ್ ಘೋಷ್, ನಂತರ ಪರಮಹಂಸ ಯೋಗಾನಂದರಾದರು. ಹೀಗೆ ಕ್ರಿಯಾಯೋಗದ ಪವಿತ್ರ ಜ್ಯೋತಿಯು ಮತ್ತೊಮ್ಮೆ ಹಸ್ತಾಂತರಗೊಂಡಿತು. ಶ್ರೀ ಯುಕ್ತೇಶ್ವರ್ಜಿ ಅವರಿಂದ ಪರಮಹಂಸ ಯೋಗಾನಂದರಿಗೆ. ಯುವ ಸನ್ಯಾಸಿಯಾಗಿದ್ದರು ಅವರು ಪರಮಹಂಸ ಯೋಗಾನಂದರು ಅದನ್ನು ಸಮುದ್ರದ ಆಚೆಗೆ ವಿದೇಶಕ್ಕೆ ಕೂಡ ಪಾಶ್ಚಿಮಾತ್ಯ ಜಗತ್ತಿಗೆ ಕೂಡ ಕೊಂಡೊಯ್ದರು. ಈಗ ನೋಡೋಣ ನಾವು ಶ್ರೀ ಯುಕ್ತೇಶ್ವರ್ಜಿಯಿಂದ ಗುರುದೇವ ಪರಮಹಂಸ ಯೋಗಾನಂದಜಿಯವರಿಗೆ ಹೇಗೆ ಹಸ್ತಾಂತರ ಆಯಿತು. ಪರಮಹಂಸ ಯೋಗಾನಂದಜಿಯವರು ಶ್ರೀ ಯುಕ್ತೇಶ್ವರ್ಜಿಯವರ ಕಟ್ಟುನಿಟ್ಟಿನ ಮತ್ತು ಪ್ರೀತಿಯ ಮಾರ್ಗದರ್ಶನದಲ್ಲಿ ತರಬೇತಿಯನ್ನು ಪಡೆದರು. ಅವರಿಗೆ ಸ್ವಾಮಿ ಶ್ರೀ ಯುಕ್ತೇಶ್ವರ್ಜಿಯವರು ಕ್ರಿಯಾಯೋಗ ದೀಕ್ಷೆಯನ್ನು ಮಾತ್ರವಲ್ಲದೆ ಸನ್ಯಾಸ ದೀಕ್ಷೆಯನ್ನು ಕೂಡ ನೀಡಿದರು. ಅವರು ಗುರು ಪರಂಪರೆಯ ಮೂಲಕ ಹರಿದು ಬಂದ ಅವಿಚ್ಛಿನ್ನ ಸಾಕ್ಷಾತ್ಕಾರದ ಧಾರೆಯನ್ನು ಕೂಡ ಪಡೆದರು. 1920ರಲ್ಲಿ ಅಂತಾರಾಷ್ಟ್ರೀಯ ಧಾರ್ಮಿಕ ಉದಾರವಾದಿಗಳ ಸಮ್ಮೇಳನದಲ್ಲಿ ಭಾಗವಹಿಸಲು ಅಮೆರಿಕಕ್ಕೆ ತೆರಳುವ ಸ್ವಲ್ಪ ಮೊದಲು ಬಾಬಾಜಿ ಅವರಿಗೆ ಅಂದರೆ ಯೋಗಾನಂದರಿಗೆ ಕಲ್ಕತ್ತಾದ ಗರ್ಪಾರ್ ರಸ್ತೆಯಲ್ಲಿರುವ ತಮ್ಮ ಮನೆಯಲ್ಲಿ ಕಾಣಿಸಿಕೊಂಡರು. ಕ್ರಿಯಾಯೋಗವನ್ನು ಜಗತ್ತಿಗೆ ಕೊಂಡೊಯ್ಯಲು ಆಯ್ಕೆಯಾದವರು ಅವರೇ ಅಂದರೆ ಯೋಗಾನಂದರೇ ಎಂದು ದೃಢಪಡಿಸಿದರು. ಈ ಕಥೆಯ ಬಗ್ಗೆಯೇ ನಾನು ಪ್ರಾರಂಭದಲ್ಲಿ ಉಲ್ಲೇಖ ಮಾಡಿದ್ದು. ಮತ್ತು ಪರಮಹಂಸಜಿ ಪಶ್ಚಿಮಕ್ಕೆ ಪ್ರಯಾಣ ಬೆಳೆಸಿದರು. ಅವರು ಕ್ರಿಯಾಯೋಗವನ್ನು ತಿಳಿದಿರದ ಭಾರತದ ಪ್ರಾಚೀನ ಜ್ಞಾನದ ಆಧ್ಯಾತ್ಮಿಕ ಸಂಪತ್ತನ್ನು ಇನ್ನೂ ಗ್ರಹಿಸದಿರದ ದೇಶಕ್ಕೆ ಹೋದರು ಮತ್ತು ಅವರು ಬಾಬಾಜಿಯವರು ಕೊಟ್ಟ ಆ ಪವಿತ್ರ ಪ್ರಚಾರ ಕಾರ್ಯದ ಜವಾಬ್ದಾರಿಯನ್ನು ವಿಶ್ವವ್ಯಾಪಿ ಸಂಘವಾಗಿ ಪರಿವರ್ತಿಸಿದರು. ಇಂದಿಗೂ ಅದು ಅಭಿವೃದ್ಧಿ ಹೊಂದುತ್ತಿದೆ. ಈಗ ನಾವು ನೋಡೋಣ ಪರಮಹಂಸ ಯೋಗಾನಂದಜಿಯವರಿಂದ ನಮಗೆ YSS SRF ಪಾಠಗಳ ಮೂಲಕ ಎಲ್ಲರಿಗೂ ತಲುಪುವಂಥ ಬಗೆ ಹೇಗೆ ಅಂತ ನೋಡೋಣ. ಪರಮಹಂಸ ಯೋಗಾನಂದಜಿ ಅವರು ಯೋಗದ ಸತ್ಸಂಗ ಸೊಸೈಟಿ ಆಫ್ ಇಂಡಿಯಾ YSS ಮತ್ತು ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ SRF ಅನ್ನು ಸ್ಥಾಪಿಸಿದರು. ಇವು ಬಾಬಾಜಿಯವರ ಧ್ಯೇಯವನ್ನು ಜಗತ್ತಿನಲ್ಲಿ ಪೂರೈಸುವ ಅವಳಿ ಸಂಸ್ಥೆಗಳಾಗಿವೆ. ಭಾರತ ಮತ್ತು ನೆರೆಯ ದೇಶಗಳಲ್ಲಿ ಪರಮಹಂಸಜಿಯವರ ಕಾರ್ಯವನ್ನು YSS ನಿರ್ವಹಿಸ್ತದೆ. ಪ್ರಪಂಚದ ಉಳಿದ ಭಾಗಗಳಲ್ಲಿ SRF ನಿರ್ವಹಿಸ್ತದೆ. ಇದಲ್ಲದೆ ಪರಮಹಂಸಜಿ ಒಂದು ಅಭೂತಪೂರ್ವ ಕೆಲಸವನ್ನು ಮಾಡಿದರು. ಅದು ಯೋಗದ ಸತ್ಸಂಗ ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ ಪಾಠಗಳು. ಆ ಪಾಠಗಳನ್ನು ಯೋಗಾನಂದಜಿ ರಚಿಸಿದರು. ಲೆಸನ್ಸ್ ಅಂತ ಇಂಗ್ಲೀಷಲ್ಲಿ ಯೋಗದ ಲೆಸನ್ಸ್ ಅಂತ ಹೇಳ್ತೀವಿ. ಯೋಗದ ಸತ್ಸಂಗ ಪಾಠಗಳು. ಇದು ಕ್ರಿಯಾಯೋಗ ಧ್ಯಾನದ ವೈಜ್ಞಾನಿಕ ತಂತ್ರಗಳು ಮತ್ತು ಸಮತೋಲಿತ ಜೀವನ ತತ್ವಗಳನ್ನು ಒಳಗೊಂಡಿರುವ ಸಮಗ್ರ ಗೃಹಾಧ್ಯಯನದ ಕೋರ್ಸ್ ಆಗಿದೆ. ಗೃಹಾಧ್ಯಯನ ನಮ್ಮ ಮನೆಯಲ್ಲೇ ಕೂತು ಸ್ಟಡಿ ಮಾಡುವಂಥದ್ದು, ಪ್ರಾಕ್ಟೀಸ್ ಮಾಡಿ ಸಾಧನೆ ಮಾಡುವಂಥದ್ದು. ಅಲ್ಲಿ ಯೋಗ ತಂತ್ರಗಳನ್ನು ಕೂಡ ನಾವು ಕೊಡ್ತೇವೆ, ಅದರಲ್ಲಿ ಧ್ಯಾನ ತಂತ್ರಗಳನ್ನು ಕೂಡ ಕೊಡ್ತೇವೆ. ಇದನ್ನು ಪ್ರಪಂಚದ ಯಾವುದೇ ಭಾಗದಲ್ಲಿರುವ
ಪ್ರತಿಯೊಬ್ಬ ಪ್ರಾಮಾಣಿಕ ಸಾಧಕನನ್ನು ತಲುಪುವಂತೆ ವಿನ್ಯಾಸಗೊಳಿಸಲಾಗಿದೆ. ಪಾಠಗಳು ಕೇವಲ ಪತ್ರವ್ಯವಹಾರದ ಸಾಮಗ್ರಿಗಳಲ್ಲ, ಅವು ಗುರು ಪರಂಪರೆಯ ಜೀವಂತ ಸ್ಪಂದನೆಗಳನ್ನು ಹೊತ್ತಿರುತ್ತವೆ. ಅವುಗಳ ಮೂಲಕ ಬಾಬಾಜಿಯವರಿಂದ ಪುನರುಜ್ಜೀವನಗೊಂಡ ಕ್ರಿಯಾಯೋಗ ತಂತ್ರವನ್ನು ಅವುಗಳ ಮೂಲ ಹಾಗೂ ಸಾರಗುಂದದ ರೂಪದಲ್ಲಿ ರವಾನಿಸಲಾಗುತ್ತದೆ. ಅವು ವಿರೂಪಗೊಳ್ಳದಂತೆ ರಕ್ಷಿಸಲ್ಪಟ್ಟಿವೆ ಮತ್ತು ನಿಷ್ಠೆಯಿಂದ ಸಂರಕ್ಷಿಸಲ್ಪಟ್ಟಿವೆ. ಹೀಗೆ ನಮ್ಮ ಗುರು ಯೋಗಾನಂದಜಿ ಸಾಧಕ ಮತ್ತು ಗುರು ಪರಂಪರೆಯ ನಡುವೆ ನೇರ ವೈಯಕ್ತಿಕ ಸಂಬಂಧವನ್ನು ಸಾಧ್ಯವಾಗಿಸಿದರು, ಮುಖಾಮುಖಿ ಭೇಟಿಯ ಅಗತ್ಯವಿಲ್ಲದೆ. ಆದ್ದರಿಂದಲೇ ಇಂದು ಬಾಬಾಜಿಯವರ ಹೆಸರನ್ನು ಪುಸ್ತಕಗಳಲ್ಲಿ, ಆನ್ಲೈನ್ನಲ್ಲಿ, ಇತರ ಶಿಕ್ಷಕರ ಮೂಲಕ ಜನರು ನೋಡಿ ಅವರ ಬಗ್ಗೆ ಜನರಿಗೆ ಇನ್ನೂ ಹೆಚ್ಚು ತಿಳಿದುಕೊಳ್ಳುವ ಒಲವು ಮೂಡಿದಾಗ YSSRF ಪಾಠಗಳು ಒಂದು ನಿಜವಾದ ಮಾರ್ಗವನ್ನು ಒದಗಿಸ್ತವೆ. ಈ ಪಾಠಗಳು ಮಹಾವತಾರ್ ಬಾಬಾಜಿ, ಲಾರಿ ಮಹಾಶಯರು, ಸ್ವಾಮಿ ಶ್ರೀ ಯುಕ್ತೇಶ್ವರರು ಮತ್ತು ಪರಮಹಂಸ ಯೋಗಾನಂದ ಈ ಗುರು ಪರಂಪರೆಯ ಮೂಲಕ ಸಂರಕ್ಷಿಸಲ್ಪಟ್ಟು ಹರಡಲಾದ ಕ್ರಿಯಾಯೋಗದ ಪವಿತ್ರ ಬೋಧನೆಗಳನ್ನು ಪ್ರಸ್ತುತಪಡಿಸುತ್ತವೆ. ಯಾವುದೇ ಸಾಂಸ್ಥಿಕ ಹಕ್ಕಿನಿಂದಲ್ಲ, ಆದರೆ ಬಾಬಾಜಿ ಈ ಬೋಧನೆಗಳನ್ನು ಜಗತ್ತಿಗೆ ನೀಡಲು ಆದೇಶಿಸಿದ ಸಾಧನ ಮಾತ್ರವಾಗಿದೆ. ಈ ಪಾಠಗಳ ಮೂಲಕ ಗುರುದೇವರಾದ ಪರಮಹಂಸ ಯೋಗಾನಂದಜಿ ಕ್ರಿಯಾಯೋಗದ ಆತ್ಮವಿಮೋಚಕ ತಂತ್ರವನ್ನು ಸಾರ್ವತ್ರಿಕವಾಗಿ ಲಭ್ಯವಾಗುವಂತೆ ಮಾಡಿದ್ದಾರೆ. ಪ್ರತಿಯೊಬ್ಬ ಪ್ರಾಮಾಣಿಕ ಆಧ್ಯಾತ್ಮಿಕ ಆಕಾಂಕ್ಷಿಗೆ ಇದನ್ನು ಲಭ್ಯವಾಗುವಾಗೆ ಮಾಡಿದ್ದಾರೆ. ಇವೆಲ್ಲವನ್ನು ಚಾಲನೆಗೆ ತಂದಂತಹ ಈ ಮಹಾನ್ ಬಾಬಾಜಿಯವರ ಸ್ವಭಾವದ ಒಂದು ನಸುನೋಟವನ್ನು, ಅವರನ್ನು ನೇರವಾಗಿ ಭೇಟಿಯಾದ ಕೆಲವು ಪುಣ್ಯವಂತರ ಕಣ್ಣುಗಳ ಮೂಲಕ ನೋಡೋಣ. ಈಗ ಮಹಾವತಾರ್ ಬಾಬಾಜಿಯವರ ದೈವಿಕ ಗುಣಗಳು ಎಷ್ಟೋ ಇವೆ. ಅವುಗಳಲ್ಲಿ ಕೆಲವನ್ನು ಮಾತ್ರ ಇಲ್ಲಿ ನೋಡೋಣ, ಕಥೆಯೊಂದಿಗೆ ನೋಡೋಣ. ಮೊದಲನೇದಾಗಿ ಪ್ರೀತಿ. ಅವರ ಇಡೀ ಸ್ವಭಾವವೇ ಪ್ರೇಮ. ಬಾಬಾಜಿಯವರ ಮೂಲ ಸ್ವಭಾವ ಏನು? YSSRFನ ಅಧ್ಯಕ್ಷೆ ಮತ್ತು ಸಂಘಮಾತೆಯಾಗಿ 1955ರಿಂದ 2010ರಲ್ಲಿ ಅವರ ನಿಧನರಾಗುವವರೆಗೂ ಸೇವೆ ಸಲ್ಲಿಸಿದ ದಯಾಮಾತಾಜಿ ಅವರೊಂದಿಗಾದ, ಅಂದರೆ ಬಾಬಾಜಿಯವರೊಂದಿಗಾದ ತಮಗಾದ ಒಂದು ಪವಿತ್ರ ಅನುಭವದಲ್ಲಿ ಈ ಪ್ರಶ್ನೆಯನ್ನೇ ಕೇಳಿದರು ಬಾಬಾಜಿ ಹತ್ರ. ದಯಾಮಾತಾಜಿ ಕೇಳಿದರು, ಬಾಬಾಜಿ, ನನ್ನ ಪ್ರಭು, ನಾವು ಜ್ಞಾನವನ್ನು ಅನುಭವಿಸ ಬಯಸಿದಾಗ ನಾವು ಶ್ರೀ ಯುಕ್ತೇಶ್ವರ್ಜಿಗೆ ಪ್ರಾರ್ಥಿಸಬೇಕು ಎಂದು ನಮ್ಮ ಗುರು ಕಲಿಸಿದರು, ಏಕೆಂದರೆ ಅವರು ಜ್ಞಾನವೇ ಆಗಿದ್ದಾರೆ. ಮತ್ತು ನಾವು ಆನಂದ ಅಥವಾ ಪರಮಾನಂದವನ್ನು ಅನುಭವಿಸ ಬಯಸಿದಾಗ ನಾವು ಲಾರಿ ಮಹಾಶಯರೊಂದಿಗೆ ಸಂವಾದ ನಡೆಸಬೇಕು. ನಿಮ್ಮ ಸ್ವಭಾವ ಏನು? ನಂತರ ಏನಾಯಿತು ಎಂದು ದಯಾಮಾತಾಜಿ ವಿವರಿಸಿದರು. ನಾನು ಅದನ್ನು ಹೇಳಿದ ಕೂಡಲೇ ನನ್ನ ಹೃದಯವು ಪ್ರೀತಿಯಿಂದ ಸ್ಫೋಟಗೊಳ್ಳುವಂತೆ ಅನಿಸಿತು. ಅಂತಹ ಪ್ರೀತಿ 1,000 ಮಿಲಿಯನ್ ಪ್ರೀತಿಗಳು ಒಂದಾಗಿ ಸೇರಿಕೊಂಡಂತೆ ಅವರು ಪ್ರೀತಿಯೇ ಆಗಿದ್ದಾರೆ. ಅವರ ಇಡೀ ಸ್ವಭಾವವೇ ಪ್ರೇಮ, ದಿವ್ಯ ಪ್ರೇಮ. ಮತ್ತು ಬಾಬಾಜಿ ಮಾತನಾಡಿದರು ಆವಾಗ, ನನ್ನ ಸ್ವಭಾವ ಪ್ರೀತಿ, ಏಕೆಂದರೆ ಪ್ರೀತಿ ಮಾತ್ರ ಈ ಜಗತ್ತನ್ನು ಬದಲಾಯಿಸಬಲ್ಲದು. ನಾನು ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಬಾಬಾಜಿಯವರ ನುಡಿಗಳನ್ನು. ನನ್ನ ಸ್ವಭಾವ ಪ್ರೀತಿ, ಏಕೆಂದರೆ ಪ್ರೀತಿ ಮಾತ್ರ ಈ ಜಗತ್ತನ್ನು ಬದಲಾಯಿಸಬಲ್ಲದು. ಬಾಬಾಜಿಯ ಪ್ರೀತಿಯು ಅವರ ಮಹಾನ್ ಶಿಷ್ಯ ಲಾರಿ ಮಹಾಶಯ ಅಥವಾ ದಯಾಮಾತಾಜಿ ಅಥವಾ ಕೇವಲ ಶ್ರೇಷ್ಠರಿಗೆ ಮಾತ್ರ ಮೀಸಲಾಗಿಲ್ಲ. ಅವರ ಪ್ರೀತಿ, ದಿವ್ಯ ಪ್ರೀತಿ ಪ್ರತಿ ಯುಗದಲ್ಲಿ ಪ್ರತಿ ಆತ್ಮದೆಡೆಗೆ ಸಮಾನವಾಗಿ ಹರಿತದೆ. ಅದು ಗುರುತಿಸಲ್ಪಡಲು ಮತ್ತು ಸ್ವೀಕರಿಸಲ್ಪಡಲು ಕಾಯುತ್ತದಷ್ಟೇ.
ಅದನ್ನು ಅರಿಯಲು ನಾವು ಹಿಮಾಲಯಕ್ಕೆ ಹೋಗಬೇಕಾಗಿಲ್ಲ. ಆ ಪ್ರೀತಿಯನ್ನು ಕಂಡುಕೊಳ್ಳಲು ಮತ್ತು ನಂತರ ನಮ್ಮನ್ನು ಸಂಧಿಸುವ ಎಲ್ಲರೊಂದಿಗೆ ಅದನ್ನು ಹಂಚಿಕೊಳ್ಳಲು ನಾವು ಆಳವಾದ ಭಕ್ತಿ ಮತ್ತು ಕ್ರಿಯಾಯೋಗದ ಅಭ್ಯಾಸದ ಮೂಲಕ ನಮ್ಮ ಒಳಗೆ ತಿರುಗಬೇಕು. ನಾವು ಅದು ಅಗತ್ಯ ಆಗಿದೆ. ಮತ್ತು ಈ ಅಪರಿಮಿತ ಪ್ರೀತಿಯ ಜೊತೆಗೆ ಬಾಬಾಜಿ ತಮ್ಮ ಶಿಷ್ಯರನ್ನು ಚಕಿತಗೊಳಿಸುವಂತಹ ರೀತಿಯಲ್ಲಿ ಪ್ರದರ್ಶಿಸಿದ ಮತ್ತೊಂದು ಗುಣ ಇದೆ. ಅದು ವಿನಮ್ರತೆ, ಹ್ಯುಮಿಲಿಟಿ ಅಂತ ಹೇಳ್ತೀವಿ. ವಿನಮ್ರತೆ, ವಿನಯಶೀಲತೆ. ಯೋಗಿ ಆತ್ಮಕಥೆಯಲ್ಲಿ ಈ ಕತೆ ಬರುತ್ತೆ. ಇದಕ್ಕೊಂದು ಕಥೆ ಕೂಡ ಇದೆ, ಚೆನ್ನಾಗಿದೆ. ಅದು ಒಂದು ಕುಂಭಮೇಳದಲ್ಲಿ ಲಾರಿ ಮಹರ್ಷಿಯರು ಜನಸಂದಣಿಯಲ್ಲಿ ನಡೆದು ಹೋಗ್ತಾಯಿದ್ರು. ಬೂದಿ ಬರೆದುಕೊಂಡು ಕೈಯಲ್ಲಿ ಒಂದು ಭಿಕ್ಷಾ ಪಾತ್ರೆ ಹಿಡಿದಿದ್ದ ಬೈರಾಗಿಯೊಬ್ಬನನ್ನು ಕಂಡು ಅವರ ಮನಸ್ಸಿನಲ್ಲಿ ಒಂದು ಟೀಕಾತ್ಮಕ ಆಲೋಚನೆ ಮೂಡ್ತು. ಲಾರಿ ಮಹರ್ಷಿಯರ ಮನಸ್ಸಲ್ಲಿ ಈ ವ್ಯಕ್ತಿಯು, ಆ ಬೂದಿ ಬರೆದುಕೊಂಡ ಭಿಕ್ಷಾ ಪಾತ್ರೆ ಹಿಡಿದಿದ್ದ ಬೈರಾಗಿ, ಆ ವ್ಯಕ್ತಿ ಆಷಾಢಭೂತಿಯು ಮೋಸಗಾರನು ಎಂಬಂತೆ ಕಾಣ್ತಾ ಇದ್ದಾನೆ ಅಂತ ಲಾರಿ ಮಹರ್ಷಿಯರಿಗೆ ಅನಿಸ್ತು. ಸ್ವಲ್ಪ ಸಮಯದ ನಂತರ ಅವರು ಮಹಾನ್ ಬಾಬಾಜಿಯವರನ್ನು ನೋಡಿದರು. ಜಡೆಗಟ್ಟಿದ ಒಬ್ಬ ಸನ್ಯಾಸಿಯ ಮುಂದೆ ಮೊಣಕಾಲೂರಿ ಅವರ ಪಾದಗಳನ್ನು ತೊಳಿತಾ ಇದ್ದಾರೆ ಬಾಬಾಜಿ. ಅವರ ಅಡಿಕೆ ಪಾತ್ರೆಗಳನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ. ಬಾಬಾಜಿ ಹೇಳಿದರು, ವಿವೇಕಿಗಳಾದ ಹಾಗೂ ಅಜ್ಞರಾದ ಸಾಧುಗಳ ಸೇವೆ ಮಾಡುವುದರ ಮೂಲಕ ಉಳಿದೆಲ್ಲ ಗುಣಗಳಿಗಿಂತಲೂ ದೇವರಿಗೆ ಪ್ರಿಯವಾಗುವಂತಹ ವಿನಮ್ರತೆ ಎಂಬ ಶ್ರೇಷ್ಠ ಗುಣವನ್ನು ನಾನು ಅಳವಡಿಸಿಕೊಳ್ಳಲು ಕಲಿಯುತ್ತಿದ್ದೇನೆ. ಮಹಾನ್ ಗುರು ಬಾಬಾಜಿ, ಮಹಾನ್ ಗುರು ಅವರು ಒಬ್ಬ ದೀನ ಸಾಧುವಿನ ಪಾದಗಳನ್ನು ತೊಳೆಯುವುದು ಅಂದರೆ ಇದು ಬಾಬಾಜಿಯವರ ವಿನಮ್ರತೆ. ಕೇವಲ ಪ್ರದರ್ಶನವಲ್ಲ, ಬದಲಾಗಿ ಜೀವಂತ ಬೋಧನೆ. ಭಗವಂತನು ಎಲ್ಲ ದೇಹ ಮಂದಿರಗಳಲ್ಲೂ ಸಮಾನವಾಗಿ ನೆಲೆಸಿರುತ್ತಾನೆ ಎಂಬುದಕ್ಕೆ ಒಂದು ನಿದರ್ಶನ. ಸಂತನಲ್ಲೂ ಪಾಪಿಯಲ್ಲೂ, ಜ್ಞಾನಿಯಲ್ಲೂ ಅಜ್ಞಾನಿಯಲ್ಲೂ, ಶ್ರೇಷ್ಠರಲ್ಲೂ ನಿರ್ಲಕ್ಷ್ಯಕ್ಕೊಳಗಾದವರಲ್ಲೂ ಭಗವಂತ ಇರ್ತಾನೆ. ಬಾಬಾಜಿಯವರು ಸ್ವತಃ ತಮ್ಮ ಮಹಾನ್ ಶಿಷ್ಯರೂ ಸಹ ಅನರ್ಹರೆಂದು ನಿರ್ಣಯಿಸಿದ ವ್ಯಕ್ತಿಯ ಮುಂದೆ ಮೊಣಕಾಲೂರಿ ಸೇವೆ ಸಲ್ಲಿಸ್ತಾ ಇರುವಾಗ ನಾವು ಎಷ್ಟು ಹೆಚ್ಚು ಕಲಿಬೇಕಿದೆ. ಜಾತಿ, ಧರ್ಮ ಮತ್ತು ಸಂಸ್ಕೃತಿಯ ಬಾಹ್ಯ ನೋಟವನ್ನು ಮೀರಿ ನೋಡಲು ಹಾಗೂ ನಾವು ಭೇಟಿಯಾಗುವ ಪ್ರತಿಯೊಂದು ಜೀವಿಯಲ್ಲೂ ದೈವತ್ವವನ್ನು ಗುರುತಿಸಿ ಗೌರವಿಸಿ ಸೇವೆ ಸಲ್ಲಿಸಲು ನಾವು ಇನ್ನೂ ಎಷ್ಟು ಹೆಚ್ಚು ಕಲಿಯಬೇಕಿದೆ. ವಿನಮ್ರತೆಯು ಈ ಮಹಾನ್ ಗುರುವಿನ ಒಂದು ಮುಖ ಮಾತ್ರ. ಆ ಸೌಮ್ಯತೆಗೆ ಸಮಾನಾಂತರವಾಗಿ ಅವರ ಸದಾ ಜಾಗರೂಕ ಮತ್ತು ರಕ್ಷಣಾತ್ಮಕ ಪ್ರೀತಿ ಕೂಡ ಇದೆ. ನಮ್ಮ ಮಾರ್ಗದಲ್ಲಿನ ಅಡೆತಡೆಗಳನ್ನು ನಾವು ನೋಡುವ ಮೊದಲೇ ನೋಡಿ ಕಾಪಾಡುವಂಥದ್ದು ಮತ್ತು ನಾವು ಇನ್ನೂ ಊಹಿಸಿರದ ಅಪಾಯಗಳಿಂದ ನಮ್ಮನ್ನು ಮೌನವಾಗಿ ರಕ್ಷಿಸುವಂಥ ಪ್ರೀತಿ, ಪ್ರೊಟೆಕ್ಷನ್ ಅಂತ. ಆ ಪ್ರೀತಿ ಅದು ಗುರು ಮಾತ್ರ ಕೊಡಲಿಕ್ಕೆ ಸಾಧ್ಯ, ಆಧ್ಯಾತ್ಮಿಕವಾದ ಒಂದು ರಕ್ಷಣೆ. ಅದರ ಬಗ್ಗೆ ಒಂದು ಕತೆ ಕೂಡ ಇದೆ. ಅವರ ರಕ್ಷಣಾತ್ಮಕ ಸ್ವಭಾವದ ಬಗ್ಗೆ ಒಂದು ಕತೆ, ಇದನ್ನು ನೋಡೋಣ. ಒಂದು ರಾತ್ರಿ ಬಾಬಾಜಿಯವರ ಶಿಷ್ಯಂದಿರು ಪವಿತ್ರ ವೈದಿಕ ಅಗ್ನಿಯ ಸುತ್ತ ಕುಳಿತಿದ್ದರು. ಯಜ್ಞಾಗ್ನಿ ಹತ್ತಿರ ಕುಳಿತಿದ್ದರು. ಇದ್ದಕ್ಕಿದ್ದಂತೆ ಗುರುಗಳು ಉರಿಯುತ್ತಿದ್ದ ಕೊಳ್ಳಿಯೊಂದನ್ನು ತೆಗೆದುಕೊಂಡು ಬೆಂಕಿಗೆ ಅತಿ ಸಮೀಪದಲ್ಲಿದ್ದ ಒಬ್ಬ ಶಿಷ್ಯನ ತೆರೆದ ಭುಜದ ಮೇಲೆ ಮೆಲ್ಲನೆ ಬಡಿದರು. ಲಾರಿ ಮಹರ್ಷಿಯರು ಪ್ರತಿಭಟಿಸಿದರು. ಲಾರಿ ಮಹರ್ಷಿಯರು ಕೂಡ ಅಲ್ಲೇ ಇದ್ದರು ಆ ಗ್ರೂಪಲ್ಲಿ. ಅವರು ಪ್ರತಿಭಟಿಸಿದರು, ಗುರುಗಳೇ ಏನಿದೆ ಕ್ರೌರ್ಯ? ಬಾಬಾಜಿ ಉತ್ತರಿಸಿದರು, ಆತ ಪೂರ್ವಾರ್ಜಿತ ಕರ್ಮಫಲದಂತೆ ನಿಮ್ಮ ಕಣ್ಮುಂದೆಯೇ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗುತ್ತಿದ್ದುದನ್ನು ನೋಡಬೇಕೆಂದಿದ್ದೀರೇನು? ಈ ರಾತ್ರಿ ಯಾತನೆಯಿಂದ ಕೂಡಿದ ಸಾವನ್ನು ನಾನು ಅವನಿಗೆ ತಪ್ಪಿಸಿದ್ದೇನೆ. ಬೆಂಕಿಯಿಂದಾದ ಈ ಸ್ವಲ್ಪ ನೋವಿನಿಂದಲೇ ಅವನ ಕರ್ಮದ ಪರಿಣಾಮ ನೀಗಿತು. ಬಾಬಾಜಿ
ರಕ್ಷಿಸ್ತಾರೆ. ಆದರೆ ನಾವು ನಿರೀಕ್ಷಿಸುವ ಅಥವಾ ಅರ್ಥ ಮಾಡಿಕೊಳ್ಳುವ ವಿಧಾನಗಳಲ್ಲಿ ಯಾವಾಗಲೂ ಅಲ್ಲ. ಕೆಲವೊಮ್ಮೆ ರಕ್ಷಣೆಯು ಮೃದು ಸ್ಪರ್ಶದ ರೂಪದಲ್ಲಿ ಬರ್ತದೆ, ಕೆಲವೊಮ್ಮೆ ಒಂದು ತೋರಿಕೆಯ ಕಷ್ಟದ ರೂಪದಲ್ಲಿ. ಆದರೆ ಯಾವಾಗಲೂ ಅದು ದೈವಿಕ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸ್ತದೆ. ಆತ್ಮದ ದೀರ್ಘಕಾಲೀನ ಒಳಿತಿಗಾಗಿ ಸದ್ದಿಲ್ಲದೆ ಕೆಲಸ ಮಾಡ್ತಾಯಿದೆ. ಒಂದು ಮೌನವಾದ ಮತ್ತು ನಿರಂತರವಾದ ದಿವ್ಯ ಶಕ್ತಿಯು ಪ್ರತಿ ಕ್ಷಣದಲ್ಲಿ ನಮ್ಮನ್ನು ಸಕ್ರಿಯವಾಗಿ ಗಮನಿಸ್ತಾ ಇದೆ ಮತ್ತು ಹಾನಿಯಿಂದ ನಮ್ಮನ್ನು ರಕ್ಷಿಸುತ್ತದೆ ಎಂಬ ವಿಷಯ YSSRF ಮಾರ್ಗದಲ್ಲಿರುವ ನಿಷ್ಠಾವಂತ ಕ್ರಿಯಾಯೋಗಿಗೆ ಎಂತಹ ಭರವಸೆ ನೀಡುತ್ತದೆ. ಮತ್ತು ಬಹುಶಃ ಬಾಬಾಜಿ ನಮಗೆ ನೀಡುವ ಅತ್ಯಂತ ಮಮತೆಯ ಉಡುಗೊರೆ ಇದು. ಏನೆಂದರೆ, ಅವರನ್ನು ತಲುಪಲು ನಮಗೆ ಯಾವುದೇ ನಾಟಕೀಯ ಭೇಟಿ ಅಥವಾ ಬಿಕ್ಕಟ್ಟಿನ ಅಗತ್ಯ ಇಲ್ಲ. ನಮ್ಮ ಆಲೋಚನೆಗಳು ಅವರನ್ನು ಎಷ್ಟು ಹತ್ತಿರವಾಗಲು ಬಿಡುವವೋ ಅಷ್ಟು ಹತ್ತಿರವಿದ್ದಾರೆ ಅವರು. ಅವರ ನಾಮದ ಅನುಗ್ರಹ, ಅವರ ಹೆಸರಿನ ಒಂದು ಅನುಗ್ರಹ. ಲಾರಿ ಮಹರ್ಷಿಯರು ತಮ್ಮ ಶಿಷ್ಯರಿಗೆ ನಾವೆಲ್ಲರೂ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕಂತ ಒಂದು ವಿಷಯವನ್ನು ಕಲಿಸಿದರು. ಅದೇನೆಂದರೆ, ಬಾಬಾಜಿಯ ಹೆಸರನ್ನು ಯಾರು ಭಕ್ತಿಯಿಂದ ಯಾವಾಗ ಉಚ್ಚರಿಸಿದರೋ ಅಂತಹ ಭಕ್ತರು ತಕ್ಷಣದಲ್ಲೇ ಅವರ ಆಧ್ಯಾತ್ಮಿಕ ಕೃಪೆಗೆ ಪಾತ್ರರಾಗ್ತಾರೆ. ಇನ್ನೊಮ್ಮೆ ಓದ್ತೀನಿ ಇದನ್ನು, ಭಾಳ ಇಂಪಾರ್ಟೆಂಟ್ ಈ ಲೈನು. ಲಾರಿ ಮಹರ್ಷಿಯರು ಶಿಷ್ಯರಿಗೆ ಹೇಳಿದಂಥದ್ದು ಇದು. ಎಲ್ಲರೂ ಶಿಷ್ಯರು ಕೂಡ ನೆನಪಿಟ್ಕೊಳ್ಬೇಕಾದಂಥದ್ದು. ಬಾಬಾಜಿಯ ಹೆಸರನ್ನು ಯಾರು ಭಕ್ತಿಯಿಂದ ಯಾವಾಗ ಉಚ್ಚರಿಸಿದರೂ ಕೂಡ ಅಂತಹ ಭಕ್ತರು ತಕ್ಷಣದಲ್ಲೇ ಅವರ ಆಧ್ಯಾತ್ಮಿಕ ಕೃಪೆಗೆ ಪಾತ್ರರಾಗ್ತಾರೆ. ಇದು ಅದ್ಭುತ. ನಾವು ಒಂದು ಸಂಕೀರ್ಣವಾದ ಆಚರಣೆಯನ್ನು ಮಾಡಬೇಕಾಗಿಲ್ಲ, ಪವಿತ್ರ ಸ್ಥಳಕ್ಕೆ ತೀರ್ಥಯಾತ್ರೆ ಮಾಡಬೇಕಾಗಿಲ್ಲ, ಅಥವಾ ಅವರ ದೈವಿಕ ಆಶೀರ್ವಾದಕ್ಕಾಗಿ ವರ್ಷಗಟ್ಟಲೆ ತಯಾರಿ ಮಾಡಬೇಕಾಗಿಲ್ಲ. ಸರಳವಾಗಿ ಅವರ ಹೆಸರನ್ನು ಭಕ್ತಿಯಿಂದ ಹೇಳಿದರೆ ಸಾಕು. ಈ ಮಹಾನ್ ಗುರುವಿನಿಂದ ತಕ್ಷಣ ಆಶೀರ್ವಾದ ಪಡಿಬೋದು. ಅವರು ಕಾಲದೇಶಗಳ ಪರಿಮಿತಿಯನ್ನು ಮೀರಿ ಈ ಲೋಕದಲ್ಲಿ ಇರ್ತಾರೆ. ಇದು ಕೇವಲ ಸುಂದರವಾದ ಹೇಳಿಕೆಯಲ್ಲ, ಇದು ಸತ್ಯ. ದಯಾಮಾತಾಜಿ ಅಂತವರು ಇದನ್ನು ಅನುಭವಿಸಿ ದೃಢೀಕರಿಸಿದ್ದಾರೆ. ಬಾಬಾಜಿಯವರೇ ದಯಾಮಾತಾಜಿಗೆ ಇದನ್ನು ದೃಢಪಡಿಸಿದರು. ಬಾಬಾಜಿಯವರು ಈ ಥರ ದಯಾಮಾತಾಜಿಗೆ ಹೇಳಿದರು, ಭಕ್ತರು ನನ್ನನ್ನು ಕಾಣಲು ಈ ಸ್ಥಳಕ್ಕೆ ಬರಬೇಕಾಗಿಲ್ಲ. ಆಳವಾದ ಭಕ್ತಿಯಿಂದ ಆಂತರಿಕವಾಗಿ ನನ್ನನ್ನು ಕರೆಯುವ ಮತ್ತು ನನ್ನನ್ನು ನಂಬುವ ಯಾರೇ ಆದರೂ ನನ್ನ ಪ್ರತಿಕ್ರಿಯೆಯನ್ನು ಕಾಣುತ್ತಾರೆ. ನಾವು ಒಂದು ಶಾಂತ ಧ್ಯಾನ ಕೊಠಡಿಯಲ್ಲಿರಲಿ ಅಥವಾ ನಗರದ ಜನನಿಬಿಡ ಬೀದಿಯಲ್ಲಿರಲಿ, ಮಹಾವತಾರರು ಕೇವಲ ಒಂದು ಆಲೋಚನೆಯ ದೂರದಲ್ಲಿದ್ದಾರಷ್ಟೇ. ಅವರ ಹೆಸರನ್ನು ಪ್ರೀತಿಯಿಂದ ತೆಗೆದುಕೊಳ್ಳುವುದರಿಂದ ಅಥವಾ ಮನಸ್ಸಿನಲ್ಲಾದರೂ ಸಹ, ಮನಸ್ಸಿನಲ್ಲಿ ಕೂಡ ನಾವು ಅದನ್ನು ನೆನಪು ಮಾಡಿಕೊಂಡು ಅದನ್ನು ಅವರ ಹೆಸರನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮ ಮಾನವ ಪ್ರಜ್ಞೆ ಮತ್ತು ಅವರ ದಿವ್ಯ ಪ್ರಜ್ಞೆಯ ನಡುವಿನ ಅಂತರವನ್ನು ತಕ್ಷಣವೇ ಕಡಿಮೆ ಮಾಡುತ್ತದೆ. ಬಾಬಾಜಿಯವರ ಕಾರ್ಯೋದ್ದೇಶ ನಮ್ಮ ಕಣ್ಣೆದುರೇ ಅನಾವರಣಗೊಳ್ತಾ ಇದೆ. ಬಾಬಾಜಿ ಆಧುನಿಕ ಕಾಲದ ಪ್ರವೃತ್ತಿಗಳ ಬಗ್ಗೆ, ವಿಶೇಷವಾಗಿ ಪಾಶ್ಚಿಮಾತ್ಯ ನಾಗರಿಕತೆಯ ಪ್ರಭಾವ ಮತ್ತು ಸಂಕೀರ್ಣತೆಗಳ ಬಗ್ಗೆ ಚೆನ್ನಾಗಿ ತಿಳಿದಿದ್ದಾರೆ. ಯೋಗದ ಆತ್ಮವಿಮೋಚಕ ವಿಜ್ಞಾನವನ್ನು ಪಶ್ಚಿಮ ಮತ್ತು ಪೂರ್ವದಲ್ಲಿ ಸಮಾನವಾಗಿ ಹರಡಬೇಕಾದ ತಕ್ಷಣದ ಅವಶ್ಯಕತೆಯನ್ನು ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಅವರು 1894ರಲ್ಲಿ ಕುಂಭಮೇಳದಲ್ಲಿ ಶ್ರೀ ಯುಕ್ತೇಶ್ವರ್ಜಿಯವರನ್ನು ಭೇಟಿಯಾಗಿ ಈ ಥರ ಹೇಳಿದರು. ಐಹಿಕ ಅಭಿವೃದ್ಧಿಯಲ್ಲಿ ಭಾರತವು ಪಶ್ಚಿಮದಿಂದ ಕಲಿಯಬೇಕಾದದ್ದು ಬಹಳಷ್ಟಿದೆ. ಅದಕ್ಕೆ ಪ್ರತಿಯಾಗಿ ಭಾರತವು ಯೋಗ ವಿಜ್ಞಾನದ ಸುಸ್ಥಿರವಾದ ಅಸ್ಥಿಭಾರದ ಮೇಲೆ ತಮ್ಮ ತಮ್ಮ ಧಾರ್ಮಿಕ ನಂಬಿಕೆಗಳನ್ನು ಆಧರಿಸಬಹುದಾದಂತಹ ಸಾರ್ವತ್ರಿಕವಾದ ಪದ್ಧತಿಗಳನ್ನು ಪಶ್ಚಿಮದವರಿಗೆ ಕಲಿಸಬಹುದು.
ಇದು ಬಾಬಾಜಿಯವರು ಇಚ್ಛೇಶ್ವರಜಿಗೆ ಹೇಳಿದ್ದು. ಅದು 1894ರಲ್ಲಿ, ಆಲ್ಮೋಸ್ಟ್ ಶತಮಾನಕ್ಕೂ ಮೇಲೆ, 1 ಶತಮಾನಕ್ಕೂ ಹೆಚ್ಚು ಕಾಲದ ನಂತರ ಈಗ ನಾವು ಖಚಿತವಾಗಿ ಹೇಳ್ಬೋದು. ಆಗ ಒಂದು ದೂರದೃಷ್ಟಿ ಆಗಿದ್ದುದು ಆ ಬಾಬಾಜಿ ಏನದೆಲ್ಲ ಹೇಳಿದರೆ ಈ ಥರ ಆಗುತ್ತೆ, ಪಶ್ಚಿಮ ಪೂರ್ವ ಇದೆಲ್ಲ ಬಗ್ಗೆ ಏನು ಹೇಳಿದರೆ, ಭಾರತವು ಪಶ್ಚಿಮದಿಂದ ಕಲಿಬೇಕಾದಿದೆ, ಪಶ್ಚಿಮ ಕೂಡ ಪೂರ್ವದಿಂದ ಕಲಿಬೇಕು. ಆಗ ಏನು ಒಂದು ದೂರದೃಷ್ಟಿ ಆಗಿತ್ತು ಬಾಬಾಜಿಯವರದ್ದು, ಈಗ ಅದು ಜೀವಂತ ವಾಸ್ತವವಾಗಿದೆ. YSS ಮತ್ತು SRF ಎರಡೂ ಒಟ್ಟಾಗಿ 175ಕ್ಕೂ ಹೆಚ್ಚು ದೇಶಗಳ ಭಕ್ತರಿಗೆ ಸೇವೆ ಸಲ್ಲಿಸ್ತಾ ಇದೆ. ಪರಮಹಂಸ ಯೋಗಾನಂದಜಿಯವರ ಯೋಗಿಯ ಆತ್ಮಕಥೆಯ ಮೂಲಕ ಜಗತ್ತು ಬಾಬಾಜಿಯವರ ಬಗ್ಗೆ ಮೊದಲ ಬಾರಿಗೆ ತಿಳಿದುಕೊಂಡಿತ್ತು. ಬಾಬಾಜಿಯವರ ಬಗ್ಗೆ ಮೊದಲ ಬಾರಿಗೆ ಇಡೀ ಜಗತ್ತಿಗೆ ಪರಿಚಯ ಆಗಿದ್ದು ಪರಮಹಂಸ ಯೋಗಾನಂದರ ಯೋಗಿಯ ಆತ್ಮಕಥೆ ಪುಸ್ತಕ. ಕನ್ನಡದಲ್ಲಿ ಯೋಗಿ ಆತ್ಮಕಥೆ, ಇಂಗ್ಲೀಷಲ್ಲಿ ಆಟೋಬಯೋಗ್ರಫಿ ಆಫ್ ಎ ಯೋಗಿ. ಈ ಪುಸ್ತಕದಲ್ಲಿ ಪ್ರಥಮ ಬಾರಿಗೆ ಜಗತ್ತು ಕಂಡುಕೊಳ್ತು ಬಾಬಾಜಿಯ ಬಗ್ಗೆ ರೆಫರೆನ್ಸ್. ಈ ಪುಸ್ತಕ 50ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಅನುವಾದಗೊಂಡಿದೆ ಮತ್ತು 20ನೇ ಶತಮಾನದ ಅತ್ಯಂತ ಪ್ರಸಿದ್ಧ ಆಧ್ಯಾತ್ಮಿಕ ಪುಸ್ತಕಗಳಲ್ಲಿ ಒಂದಾಗಿದೆ. ವಿಶ್ವದಾದ್ಯಂತ ಅಸಂಖ್ಯಾತ ಕ್ರಿಯಾಯೋಗಿಗಳು ಪ್ರತಿದಿನ ತಮ್ಮ ಮನೆಗಳಲ್ಲಿ ಅಥವಾ YSS SRF ಧ್ಯಾನ ಕೇಂದ್ರಗಳಲ್ಲಿ ಮತ್ತು ಆಶ್ರಮಗಳಲ್ಲಿ ಪವಿತ್ರ ಈ ಕ್ರಿಯಾಯೋಗ ತಂತ್ರವನ್ನು ಅಭ್ಯಾಸ ಮಾಡ್ತಾರೆ. ಬಹುಶಃ ನೀವು ಬಾಬಾಜಿಯವರ ಹೆಸರನ್ನು ಪುಸ್ತಕದಲ್ಲಿ ಅಥವಾ ಆನ್ಲೈನ್ನಲ್ಲಿ ಅಥವಾ ಸ್ನೇಹಿತರಿಂದ ಕೇಳಿರ್ಬೋದು. ಇಂದು ಅನೇಕರು ಬಾಬಾಜಿಯವರ ಬಗ್ಗೆ ಮಾತಾಡ್ತಾರೆ ಮತ್ತು ಮಹಾನ್ ಗುರು ಸಮಸ್ತ ಮಾನವ ಕುಲಕ್ಕೆ ಸೇರಿದವರಾಗಿದ್ದರೂ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾದಂಥದ್ದು ಏನೆಂದರೆ, ಬಾಬಾಜಿ ಆದೇಶಿಸಿದ ಕ್ರಿಯಾಯೋಗದ ಅಧಿಕೃತ ನೇರ ನಿರಂತರ ಪ್ರಸರಣವು ಅವರ ಪರಂಪರೆಯಾದ ಲಾರಿಮಾಶಿಯರ ಮೂಲಕ, ಶ್ರೀ ಯುಕ್ತೇಶ್ವರ್ಜಿಯವರ ಮೂಲಕ, ಗುರುದೇವರಾದ ಪರಮಹಂಸ ಯೋಗಾನಂದಜಿಯವರ ಮೂಲಕ ಮತ್ತು ಯೋಗಾನಂದಜಿ ಈ ಪ್ರಸರಣವನ್ನು ಪ್ರತಿಯೊಬ್ಬ ಪ್ರಾಮಾಣಿಕ ಆತ್ಮಕ್ಕೆ ಕೊಂಡೊಯ್ಯಲು ರೂಪಿಸಿದ YSS SRF ಪಾಠಗಳ ಮೂಲಕ ಮುಂದುವರಿತಾ ಇದೆ. ಇದು ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದಂಥದ್ದು. ಮತ್ತು ಈ ಪ್ರಸರಣವು ಏನು ಒಯ್ತದೆ, ಈ ಯೋಗದ ಸತ್ಸಂಗ ಪಾಠಗಳು ಏನು ಒಯ್ತದೆ, ಇದು ಕೇವಲ ಅದರಲ್ಲಿ ತುಂಬ ಇದೆ. ಸಮದ್ವೈತ ಜೀವನ, ಆಧ್ಯಾತ್ಮಿಕ ಜೀವನಕ್ಕೆ ಬೇಕಾದಂಥ ಸಾಧನೆಗೆ ಬೇಕಾದಂಥ ಧ್ಯಾನ ತಂತ್ರಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಅದು ಕೇವಲ ತಂತ್ರಕ್ಕಿಂತಲೂ ಭಾಳ ಶ್ರೇಷ್ಠವಾದದ್ದು ಇನ್ನೂ ಕೆಲವು ವಿಷಯ ಇದೆ ಅಂತ ಪರಮಹಂಸಜಿ ನಮಗೆ ಭರವಸೆ ನೀಡಿದರೆ, YSS SRF ಗುರು ಪರಂಪರೆಯ ಸಹಾಯ ಹಾಗೂ ಆಶೀರ್ವಾದಗಳು ಯೋಗದ ಸತ್ಸಂಗ ಸೊಸೈಟಿ ಆಫ್ ಇಂಡಿಯಾ ಸೆಲ್ಫ್ ರಿಯಲೈಸೇಷನ್ ಫೆಲೋಶಿಪ್ನ ತಂತ್ರಗಳು ಮತ್ತು ಬೋಧನೆಗಳಲ್ಲಿ ಅಂತರ್ಗತವಾಗಿವೆ. ಎಂದೆಂದಿಗೂ ಜೀವಿಸಿರುವ ಬಾಬಾಜಿಯವರು ಎಲ್ಲ ಪ್ರಾಮಾಣಿಕ YSS SRF ಭಕ್ತರ ಪ್ರಗತಿಯನ್ನು ರಕ್ಷಿಸುವ ಮತ್ತು ಮಾರ್ಗದರ್ಶಿಸುವ ವಚನವಿತ್ತಿದ್ದಾರೆ. ತಮ್ಮ ದೇಹವನ್ನು ತ್ಯಜಿಸಿರುವ ಲಾರಿಮಾಶಿಯರು ಮತ್ತು ಶ್ರೀ ಯುಕ್ತೇಶ್ವರ್ಜಿಯವರು ಮತ್ತು ಗುರುಜಿಯವರು, ಈಗ ಗುರುಜಿ ಹೇಳ್ತಾ ಇದ್ದಾರೆ, ಸ್ವಯಂ ನಾನು ದೇಹವನ್ನು ತ್ಯಜಿಸಿದ ನಂತರವೂ, ಇದು ಗುರುಜಿ ಹೇಳ್ತಾ ಇದ್ದಾರೆ, ನಾವೆಲ್ಲರೂ YSS SRFನ ಪ್ರಾಮಾಣಿಕ ಸದಸ್ಯರನ್ನು ಯಾವಾಗಲೂ ರಕ್ಷಿಸುವೆವು ಮತ್ತು ನಿರ್ದೇಶಿಸುವೆವು. YSSಗೆ ಬರುವುದೆಂದರೆ ಒಂದು ಸಂಸ್ಥೆಗೆ ಸೇರಿಕೊಳ್ಳುವುದು ಎಂದರ್ಥವಲ್ಲ, ಬದಲಿಗೆ ದಿವ್ಯ ಗುರುಗಳೆಲ್ಲರ ಜೀವಂತ ಸರಪಳಿಯೊಂದಿಗೆ ಸಂಪರ್ಕ ಹೊಂದುವುದು ಎಂದರ್ಥ. ಅದರ ಅರ್ಥ, ವಿಶ್ವಾದ್ಯಂತ ಕ್ರಿಯಾಯೋಗ ಬೋಧನೆಗಳನ್ನು ಪ್ರಸಾರ ಮಾಡಲು ಪರಮಹಂಸ ಯೋಗಾನಂದಜಿಯವರನ್ನು ಮಹಾವತಾರ ಬಾಬಾಜಿಯವರು ನಿಯೋಜಿಸಿದಾಗ ಅವರು ಚಾಚಿದ ಹಸ್ತವನ್ನು ಹಿಡಿದು ಅವರು ತೋರಿಸಿದ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವುದು ಎಂದು. ಅಂದರೆ ಬಾಬಾಜಿಯವರು ಪರಮಹಂಸ ಯೋಗಾನಂದಜಿ ಭೇಟಿ ಮಾಡಿದಾಗ ಏನು ಕೈ ಚಾಚಿದ್ರು ಈ ಥರ, ಆ ಒಂದು ಅದೇ ಹಸ್ತವನ್ನು ನಾವು ಕೂಡ ಹಿಡ್ಕೊಂಡು ಅವರು ತೋರಿಸಿದ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡಿಬೇಕು. ಈಗ ನಾವು ಮುಕ್ತಾಯದ ಹಂತಕ್ಕೆ ಬಂದಿದ್ದೇವೆ. YSSನ ಪಾಠಗಳನ್ನು ನೀವು ಅನ್ವೇಷಿಸಬಹುದು. ಮಹಾವತಾರ್ ಬಾಬಾಜಿ
ಭೂತಕಾಲದಲ್ಲಿ ಆಗಿ ಹೋದ ವ್ಯಕ್ತಿಯಲ್ಲ, ಅವರದು ಜೀವಂತ ಉಪಸ್ಥಿತಿ, ಸುಲಭವಾಗಿ ಸಮೀಪಿಸಬಹುದಾದ ದಿವ್ಯ ಅವತಾರ. ಪ್ರಾಮಾಣಿಕತೆ ಮತ್ತು ವಿಶ್ವಾಸದಿಂದ ಅವರನ್ನು ಕರೆಯುವ ಪ್ರತಿಯೊಬ್ಬರಿಗೂ ಲಭ್ಯ. ಅವರು ಈ ಭೂಮಿಯ ಮೇಲೆ ಉಳಿಯಲು ನಿರ್ಧರಿಸಿದರು, ಕ್ರಿಯಾಯೋಗವನ್ನು ಪುನರುಜ್ಜೀವನಗೊಳಿಸಿದರು ಮತ್ತು ಅದರ ಆತ್ಮವಿಮೋಚಕ ಅನುಗ್ರಹಗಳನ್ನು ನಮಗೆಲ್ಲರಿಗೂ ದೊರೆಯುವಂತೆ ಮಾಡಲು ನಮ್ಮ ಪ್ರೀತಿಯ ಗುರುದೇವರಾದ ಪರಮಹಂಸ ಯೋಗಾನಂದರನ್ನು ನಿಯೋಜಿಸಿದರು. ಅವರು ಪ್ರತಿಯೊಬ್ಬ ನಿಷ್ಠಾವಂತ ಕ್ರಿಯಾಯೋಗಿಯನ್ನು ಮಾರ್ಗದರ್ಶಿಸುವ ಮತ್ತು ರಕ್ಷಿಸುವ ಭರವಸೆ ನೀಡಿದ್ದಾರೆ ಮತ್ತು YSSRF ಪಾಠಗಳ ಮೂಲಕ ಅವರು ಮತ್ತು YSSRF ಗುರು ಪರಂಪರೆಯು ಎಲ್ಲ ಪ್ರಾಮಾಣಿಕ ಸಾಧಕರಿಗೆ ಕ್ರಿಯಾಯೋಗ ಮಾರ್ಗವನ್ನು ಲಭ್ಯವಾಗುವಂತೆ ಮಾಡಿದ್ದಾರೆ. ನೀವು ಎಲ್ಲಿ ನೆಲೆಸಿದ್ದರೂ ಕೂಡ, ನಿಮ್ಮ ಹಿನ್ನೆಲೆ ಏನೇ ಇದ್ದರೂ ಅಥವಾ ನೀವು ಯಾವುದೇ ಜವಾಬ್ದಾರಿಯನ್ನು ಹೊತ್ತಿದ್ದರೂ ಸಹ ಈ ಕ್ರಿಯಾಯೋಗ ಮಾರ್ಗ ಲಭ್ಯ. ಅವರ ಹೆಸರು ಅಂದರೆ ಬಾಬಾಜಿಯ ಹೆಸರು ನಿಮ್ಮನ್ನು ಇಂದು ಇಲ್ಲಿಗೆ ಸೆಳೆದಿದ್ದರೆ ಬಹುಶಃ ಕುತೂಹಲದಿಂದ ಇರಬಹುದು ಅಥವಾ ಬಹುಶಃ ನೀವು ಹೆಸರಿಸಲು ಸಾಧ್ಯವಾಗದ ಹಂಬಲದಿಂದ ಇರಬಹುದು. ಆ ಹಂಬಲವೇ ಅವರ ಕರೆ ಎಂದು ತಿಳಿಯಿರಿ. ದೈವತ್ವದೆಡೆಗಿನ ಆ ಸೆಳೆತವೇ ನಿಮ್ಮ ಜೀವನದಲ್ಲಿ ಬಾಬಾಜಿ ಕಾರ್ಯನಿರ್ವಹಿಸುತ್ತಿರುವುದರ ಸಂಕೇತ. ಮತ್ತು YSSRF ಪಾಠಗಳಲ್ಲಿ ನೀಡಲಾದ ತಂತ್ರಗಳ ಪ್ರಾಮಾಣಿಕ ಅಭ್ಯಾಸದಿಂದ ಕೇವಲ ತಂತ್ರದಿಂದ ಬರುವ ಫಲಿತಾಂಶಗಳಿಗಿಂತಲೂ ಹೆಚ್ಚು ಮಹತ್ವವಾದದ್ದು ಬರ್ತದೆ. ಅದೇನೆಂದರೆ ಮಹಾವತಾರ ಬಾಬಾಜಿ, ಪರಮಹಂಸ ಯೋಗಾನಂದಜಿ ಮತ್ತು YSSRFನ ಸಂಪೂರ್ಣ ಗುರು ಪರಂಪರೆಯ ಜೀವಂತ ಮಾರ್ಗದರ್ಶನ ಮತ್ತು ಅನುಗ್ರಹಗಳು ನಿಮ್ಮೊಂದಿಗೆ ಸಾಗುತ್ತಾ ಹೆಜ್ಜೆ ಹೆಜ್ಜೆಗೂ ಮಾರ್ಗದರ್ಶನ ನೀಡುತ್ತವೆ. ಮಹಾವತಾರರಿಂದ ಆಯ್ಕೆಯಾದ ಪರಮಹಂಸ ಯೋಗಾನಂದಜಿ ನಮಗೆ ಈ ಅಸಾಮಾನ್ಯ ಭರವಸೆ ನೀಡಿದ್ದಾರೆ. ಅದೇನೆಂದರೆ, ಅಧಿಕೃತ ಶಿಕ್ಷಕರ ಮೂಲಕ ದೀಕ್ಷೆ ಪಡೆದ ಎಲ್ಲ ನಿಷ್ಠಾವಂತ ಕ್ರಿಯಾಯೋಗಿಗಳ ಆಧ್ಯಾತ್ಮಿಕ ಕಲ್ಯಾಣಕ್ಕಾಗಿ ಬಾಬಾಜಿ ಸಹಾನುಭೂತಿಯಿಂದ ಭಕ್ತರ ಜನ್ಮಾಂತರದ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಾಗಿ ಭರವಸೆ ನೀಡಿದ್ದಾರೆ. ಎಲ್ಲ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಕ್ರಿಯಾಯೋಗಿಗಳ ಆಧ್ಯಾತ್ಮಿಕ ಕಲ್ಯಾಣಕ್ಕಾಗಿ ಜನ್ಮಾಂತರದ ಜವಾಬ್ದಾರಿ. ಇದು ಮಹಾನ್ ಶಿಷ್ಯರಿಗೆ ಮಾತ್ರ ನೀಡಿದ ಭರವಸೆಯಲ್ಲ, ಇದು ಪ್ರತಿಯೊಬ್ಬ ಶಿಷ್ಯನಿಗೆ ಮತ್ತು ಕ್ರಿಯಾಯೋಗದ ಈ YSSRF ಮಾರ್ಗವನ್ನು ಪ್ರಾಮಾಣಿಕವಾಗಿ ಅನುಸರಿಸುವ ಪ್ರತಿಯೊಂದು ಆತ್ಮಕ್ಕೆ ನೀಡಿದ ಭರವಸೆ. ಬಾಬಾಜಿಯವರ ಕರೆ ನಿಮಗೆ ನಿಜವೆಂದೆನಿಸಿದರೆ, ನೀವು ಈ ಮಾರ್ಗವನ್ನು ಅನುಸರಿಸಲು ಇಚ್ಛಿಸಿದರೆ ಬಾಗಿಲು ತೆರೆದಿದೆ. YSSRF ಪಾಠಗಳು ಪ್ರತಿಯೊಬ್ಬ ಪ್ರಾಮಾಣಿಕ ಸಾಧಕರಿಗೆ ಲಭ್ಯ ಇದೆ. ಜಗತ್ತಿನಲ್ಲಿ ನೀವು ಎಲ್ಲೇ ಇರ್ಬೋದು, ಅದು ಲಭ್ಯ ಇದೆ. ಅದಕ್ಕೆ ಲಿಂಕ್ ನಿಮ್ಮ ಪರದೆಯ ಮೇಲಿದೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು.